ಹರಿಃ ಓಂ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಗುಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಶನ್ನೋ ಮಿತ್ರಃ ಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ. ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವಾನನ ಶಿರೋಗ್ರೀವಃ ಸರ್ವಭೂತ ಗುಹಾಶಯಃ ಸರ್ವವ್ಯಾಪಿ ಸ ಭಗವಾನ್ ತಸ್ಮಾತ್ ಸರ್ವಂ ಅತಃ ಶಿವಃ. ಈ ಮಂತ್ರ ನಾವು 11ನೇ ಮಂತ್ರ ನೋಡ್ತಾ ಇದ್ವಿ. ಅದರಲ್ಲಿ ಪರಮಾತ್ಮ ತಾನು ಎಲ್ಲಾ ಆನನಗಳು ಅಂದ್ರೆ ವಿಶ್ವದಲ್ಲಿ ಎಷ್ಟು ಬಗೆಯ ಮುಖಗಳಿದೆಯೋ, ಎಷ್ಟು ಬಗೆಯ ಪ್ರಾಣಿಗಳಿದೆಯೋ, ಆ ಎಲ್ಲಾ ಪ್ರಾಣಿಗಳ ಎಲ್ಲಾ ಮುಖಗಳ ರೂಪ ಅವನೇ ಆಗಿದ್ದಾನೆ. ಎಷ್ಟು ಬಗೆಯ ಚರಾಚರ ಜೀವಿಗಳಿಗೆ ಮುಖಾಂದಾಗ ಒಂದು ಆಕಾರ ಇದೆಯಲ್ಲ, ಅಂದ್ರೆ ಪ್ರಧಾನವಾದ ಒಂದು ಇದು ಆಕೃತಿ, ಆ ಒಂದು ಹಿನ್ನೆಲೆಯನ್ನು ನಾವು ಗಮನಿಸ್ಕೊಳ್ಬಹುದು. ಹಾಗೆ ಶಿರಹ ಅಂದಾಗ ತಲೆ, ಗ್ರೀವಹ ಕುತ್ತಿಗೆ, ಈ ಎಲ್ಲವೂ ಕೂಡ ವಿಶ್ವಾತ್ಮಕವಾಗಿ ಎಲ್ಲೆಲ್ಲಿ ಕುತ್ತಿಗೆ ಇದೆ, ಎಲ್ಲೆಲ್ಲಿ ತಲೆ ಇದೆ, ಆ ಎಲ್ಲಾ ರೂಪದಲ್ಲಿರುವುದೂ ಕೂಡ ಪರಮಾತ್ಮನೇ ಅನ್ನುವುದು. ಪರಮಾತ್ಮ ಆ ಎಲ್ಲಾ ರೂಪವಾಗಿ ಇದ್ದಾನೆ, ಆ ಎಲ್ಲಾ ರೂಪದಲ್ಲಿರೋದು ಪರಮಾತ್ಮನೇ. ಆದ್ರಿಂದಲೇ ಅದನ್ನ ನಾವು ಗ್ರಹ ಹಿಡ್ಕೊಂಡು, ಲೀಲಾ ವಿಗ್ರಹ ಅಂತ ನಾವು ನೋಡಿದ್ವಿ, ಅದನ್ನ ಹಿಡ್ಕೊಂಡು ಏನ್ ಮಾಡ್ಬೇಕು, ಒಳಗಡೆಗೆ ಪರಮಾತ್ಮ ತತ್ವದ ಕಡೆಗೆ ಬರ್ಬೇಕು. ಹಾಗೆ ಬರುವಾಗ ಸರ್ವಭೂತ ಗುಹಾಶಯ, ಸರ್ವಭೂತ ಅಂದಾಗ ಇರುವಿಕೆಯ ಅಂದ್ರೆ ಅಸ್ತಿತ್ವ ಇರುವ ಏನೇನಿದೆಯೋ, ಈಗ ಗಿಡ ಮರಗಳು ಇದೆ, ಕಲ್ಲು ಮಣ್ಣುಗಳಿದೆ, ಏನೇನಿದೆಯೋ ಆ ಅಸ್ತಿತ್ವ ಇರುವ ಎಲ್ಲದರ ಗುಹ ಅಂದ್ರೆ ಒಳಗಡೆಯ ಜಾಗದೊಳಗೆ ಅವನು ನೆಲೆಸಿರ್ತಾನೆ ಅಥವಾ ಇರ್ತಾನೆ. ಹಾಗೆ ಇದಾನೆ ಅಂದ್ರೆ ಆ ಸಣ್ಣ ಎಲ್ಲದರ ಒಳಗಡೆಯಲ್ಲಿ ಸೂಕ್ಷ್ಮವಾದ ಜಾಗದಲ್ಲಿ ಇದ್ದಾನೆ ಅಂದ್ರೆ ಅಷ್ಟು ಮಾತ್ರ ಇದಾನ? ಇಲ್ಲ, ಸರ್ವವ್ಯಾಪಿ. ಸರ್ವವ್ಯಾಪಿ ಅಂದಾಗ ಆ ಶರೀರ ಎಷ್ಟೋ ಅಂದ್ರೆ ಇರುವೆ ಶರೀರ, ಆನೆ ಶರೀರ, ಮೇಕೆ ಶರೀರ, ಕುದುರೆ ಶರೀರ, ಮನುಷ್ಯ ಶರೀರ, ಹಾಗೆ ಆ ಶರೀರ ಎಷ್ಟೋ. ಹಾಗೆ ಒಂದು ಕಲ್ಲು, ಒಂದು ಚಾಮುಂಡಿ ಬೆಟ್ಟ, ಒಂದು ಹಿಮಾಲಯ ಬೆಟ್ಟ, ಎಷ್ಟೋ ಆ ರೀತಿಯಲ್ಲಿ ಅದು ಎಷ್ಟು ದೊಡ್ಡದಿದೆಯೋ, ಎಷ್ಟು ಚಿಕ್ಕದಿದೆಯೋ ಅಷ್ಟನ್ನು ವ್ಯಾಪಿಸಿಕೊಂಡು ಸರ್ವವ್ಯಾಪಿ ಆಗಿದ್ದಾನೆ. ಇದು ಪರಮಾತ್ಮನ ಸ್ವರೂಪ.
ಅದರಿಂದ ಅವನನ್ನು ಏನಂತ ಕರೀತಾರೆ? ಸಹ ಭಗವಾನ್, ಅವನೇ ಭಗವಾನ್. ಮತ್ತೆ ತಸ್ಮಾತ್, ಅವನಿಂದ, ಸರ್ವಂ, ಅವನಿಂದನೇ ಈ ಎಲ್ಲವೂ ಇದೆ. ಯಾವ್ದೆಲ್ಲ ಇದೆ? ಈಗ ಹಿಂದಿನ ಮಂತ್ರಗಳಿಂದ ನಾವು ಹೇಳಿಕೊಂಡು ಬಂದ್ವಲ್ಲ, ಯಸ್ಮಾತ್ ಪರಂ ನಾ ಪರಮಸ್ತಿ ಕಿಂಚಿತ್ ಎನ್ನುವುದಾಗಿ ಯಸ್ಮಾನ್ ನಾಣಿಯೋ, ಹಾಗೆ ತಥೋ ಯದುತ್ತರ ತರಂ, ಈ ರೀತಿ ಎಲ್ಲ ನಾವು ಏನು ಹೇಳ್ಕೊಂಡ್ ಬಂದ್ವಿ, ಆ ಎಲ್ಲವೂ ಕೂಡ ಅವನೇ. ಸರ್ವಂ, ಅವನಿಂದನೇ ಬಂದಿದೆ. ಸರ್ವಂ, ಅವನೇ, ಆ ಭಗವಂತನೇ, ಭಗವಾನ್. ತಸ್ಮಾತ್ ಸರ್ವಂ, ಆದ್ದರಿಂದಲೇ ಅವನನ್ನ ಏನಂತ ಕರೀತಾರೆ? ಶಿವಂ. ಅತಃ ಶಿವ, ಆದ್ರಿಂದ ಅವನನ್ನು ಶಿವ ಎಂಬುದಾಗಿ ಹೇಳ್ತಾರೆ. ಶಿವ ಅಂದಾಗ ಈಗ ಅರ್ಥ ಏನಾಯ್ತು? ಸರ್ವ ಕೋಟಿಗಳು ಯಾವುದು ಅಸ್ತಿತ್ವಕ್ಕೆ ಬಂದಿದೆ, ಯಾವುದು ಮೂರ್ತ ರೂಪಗಳನ್ನ, ಚರಾಚರ ರೂಪಗಳನ್ನ ತಳೆದಿದೆ, ಆ ಎಲ್ಲದರಲ್ಲಿ ಇದ್ದುಕೊಂಡು ಎಲ್ಲದರ ಸಂರಕ್ಷಕವಾಗಿದ್ದು, ಎಲ್ಲದರ ಪೋಷಕನಾಗಿದ್ದು, ಎಲ್ಲದರ ಅಭಿವೃದ್ಧಿಗೆ ಪ್ರೇರಕನಾಗಿದ್ದು ಯಾರಿದನೋ ಅವನು ಶಿವ. ಆದ್ರಿಂದ ಅದನ್ನ ತಿಳ್ಕೊಳ್ಬೇಕು ಎನ್ನುವುದನ್ನ ಆ ಮಂತ್ರ ಹೇಳ್ತಾ ಬಂತು. ಈ ಸಂದರ್ಭ ಬಂದಾಗ ಸರ್ವಭೂತ ಗುಹಾಶಯ, ಈ ಎಲ್ಲ ತತ್ವವನ್ನೇ ಭಾಗವತದಲ್ಲಿ ಪ್ರಾಚೇತಸರು, ತಪಸ್ಸಿಗೆ ಪ್ರಾಚೇತಸರು, ದಕ್ಷನ ಮಕ್ಕಳು ತಪಸ್ಸಿಗೆ ಹೊರಟಾಗ ಹರಿಯಶ್ವ ಅಂತ 10,000 60,000 ಮಕ್ಕಳುಗಳನ್ನ ಪಡೀತಾನಲ್ಲ ದಕ್ಷ, ಅದರಲ್ಲಿ ಅವರು ಇದಕ್ಕೆ ತಪಸ್ಸಿಗೆ ಹೊರಟಾಗ ನಾರದ ಮುನಿಗಳೇನ್ ಮಾಡ್ತಾರೆ? ಅಲ್ಲಿ ಬಂದು, ಅಲ್ಲಪ್ಪ ನೀವು ಸೃಷ್ಟಿ ಕೆಲಸ ಅಂತ ಮಾಡಕ್ ಹೊರಟಿದ್ದೀರಿ, ಸೃಷ್ಟಿ ಕೆಲಸ ಮಾಡ್ಬೇಕಾದ್ರೆ ಇದನ್ನ ತಿಳ್ಕೊಬೇಕಲ್ವಾ ಅಂತ ಏನ್ ಹೇಳಿದ್ರು? ಅದೃಷ್ಟ್ವಾ ಅಂತಂ ಭುವಃ ಯೂಯಂ ಬಾಲಿಶಾಬತ ಪಾಲಕಾಹ ತಥಾ ಏಕ ಪುರುಷಂ ರಾಷ್ಟ್ರಂ ಬಿಲಂ. ಅಂದ್ರೆ ಇಲ್ಲಿ ಈ ಮಂತ್ರ ಏನ್ ಹೇಳ್ತಿದೆ ಅದನ್ನೇ ಅವರಲ್ಲಿ ಹೇಳಿದ್ರು. ಅದರಿಂದ ಅದೃಷ್ಟ ನಿರ್ಗಮಂ, ಆ ಒಂದು ಬಿಲ ಇದೆ, ಬಿಲ ಅಂದ್ರೆ ಈಗ ಗುಹಾ ಅಂದ್ವಲ್ಲ, ಅದಕ್ಕೆ ಒಳಗ್ ಹೋಗ್ಬೋದು, ಹೊರಗ್ ಬರಕ್ ಗೊತ್ತಾಗಲ್ಲ, ಆ ರೀತಿ ಇದೆ. ಮತ್ತೆ ಅದು ಬಹುರೂಪ ಆಗಿದೆ. ಹಾಗಿರುವಂತ ಬಹುರೂಪಾಂ ಸ್ತ್ರೀಯಂಚಾಪಿ ಪುಮಾಂಸಂ ಪುಂಶ್ಚಲೀಂ ಪತಿಂ ನದೀಂ ಉಭಯತೋ ವಾಹ, ಅಂದ್ರೆ ಈ ಕಡೆ ಆ ಕಡೆ ಜನನ ಮರಣ ಹಾಗೆ ಸದಾ ಹರಿತಾ ಇರುವಂತ ಈ ಎಲ್ಲ, ಇದರ ಜೊತೆಯಲ್ಲಿ ಪಂಚ ಅದ್ಭುತಂ 5 ವಿಭಾಗ ಆಗಿರುವ ಮನೆ, ಈ ಎಲ್ಲ ಇರುವುದರಲ್ಲಿ ಒಂದು ಹಂಸ ಅದು ಸಂಚರಿಸ್ತಾ ಇದೆ. ಚಿತ್ರಕಥಂ ಕ್ಷೀರಪಣ್ಯಂ ಸ್ವಯಂ ಭ್ರಮಿಂ, ಈ ಸ್ವತಃ ತಾನು ಗಿರಿಗಿರ ಸುತ್ತುತ್ತಾ ಇರುವಂತ ಇದನ್ನ ತಿಳ್ಕೊಳ್ಳದೆ ಸೃಷ್ಟಿ ಕಾರ್ಯ ಹೇಗಪ್ಪ ಮಾಡ್ತೀರಿ ನೀವು ಅಂತ ನಾರದರು ಕೇಳ್ತಾ ಇದ್ದಂತೆ ಈಗ ಅವ್ರಿಗೆ ಅರ್ಥ ಆಯ್ತು. ಓಹೋ, ನಾರದರು ಹೇಳ್ತಾ ಇರುವ ಮಾತು ಏನು, ಯಾವುದರಿಂದ ಈಗ ಇಲ್ಲಿ ಹೇಳಿದ್ವಲ್ಲ ತಸ್ಮಾತ್ ಸರ್ವಂ, ಯಾವುದರಿಂದ ಈ ಎಲ್ಲವೂ ಬಂದಿದೆಯೋ ಅದನ್ನ ನಾವು ತಿಳ್ಕೊಳ್ಳದೆ ಇದ್ರೆ ಸೃಷ್ಟಿ ಕಾರ್ಯವನ್ನ ಮಾಡೋದು ಅಂದ್ರೆ ಸೃಷ್ಟಿಗೆ ನಾವು ನಿಮಿತ್ತರಾಗೋದು ಹೇಗೆ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರು. ಆದ್ರಿಂದಲೇ ಭೂ ಅಂದಾಗ ಎಲ್ಲಕ್ಕೆ ಕಾರಣಕರ್ತನಾಗಿರುವಂಥವನು, ಎಲ್ಲದರ ಬಿಡುಗಡೆಗೆ ಎಲ್ಲದರ ಇರುವಿಕೆಗೆ ಕಾರಣನಾಗಿರುವಂಥವನು, ಅಂಥ ಪರಮ ಪುರುಷನು ಇರುವಂಥ ಬಿಲ ಅಂದ್ರೆ ಗುಹ, ಆ ಒಳಗಡೆ ಪ್ರವೇಶ ಮಾಡದೆ ಅದನ್ನ ಅರ್ಥ ಮಾಡ್ಕೊಳ್ಳದೆ ಈ ನಾನಾ ರೂಪವನ್ನು ತಳೆಯುವ ಬುದ್ಧಿ, ನಾನಾ ರೂಪವಾಗಿ ಕುಣಿಯುವಂತ ಮನಸ್ಸು, ಈ ಮಾಯೆ ಜನನ ಮರಣಗಳ ಆ ಕಡೆ ಈ ಕಡೆ ಆ ಕಡೆ ಓಡಾಡ್ತಾ ಇರುವಂತ ಇದನ್ನ ನಾವು ತಿಳ್ಕೊಳ್ಳದೆ ಇದ್ದ ಮೇಲೆ ಅನ್ನುವುದಾಗಿ ಹರ್ಯಶ್ವಾದಿಗಳು ತಿಳ್ಕೊಂಡು ಏನ್ ಮಾಡಿದ್ರು? ತಪಸ್ಸು ಮಾಡಿ ಮುಕ್ತರಾಗಿ ಹೋಗ್ಬಿಟ್ರು. ಅದನ್ನ ನಾವು ಭಾಗವತದಲ್ಲಿ ನೋಡ್ತೇವೆ. ಆ ಸಂದರ್ಭವನ್ನ ಇಲ್ಲಿ ನೆನಪಿಸಿಕೊಂಡಾಗ ಇಲ್ಲಿ ಮಂತ್ರ ಹೇಳ್ತಿರೋದು ಕೂಡ ಪರಮಾರ್ಥ ತತ್ವವನ್ನ ತಿಳಿಯೋದೇ. ಇದು ಈ ಒಂದು ಬಂಧನದೊಳಗೆ, ಪುರದ ಬಂಧನದೊಳಗೆ ಇರುವುದರಿಂದ ಬಿಡುಗಡೆ ಹೊಂದುವುದಕ್ಕೆ ಸಾಧ್ಯ ಆಗುವಂತೆ ಮಾಡೋದು ಅನ್ನೋದನ್ನ, ಅದಕ್ಕೋಸ್ಕರ ಇಲ್ಲಿ ಅದು ಸ್ಮರಣೆಗೆ ಬಂತು. ಸರ್ವಭೂತ ಗುಹಾಶಯ ಸ್ಥಿತ, ಸರ್ವವ್ಯಾಪಿಯಾಗಿದ್ದಾನೆ. ಗುಹಾ ಅಂತ ಪುಟಾಣಿಯಾಗಿ ಏನಿಲ್ಲ, ಪುಟಾಣಿಯಾಗಿದ್ದ ಜಾಗನ ಆಕ್ರಮಿಸಿದ್ರು, ಸರ್ವವನ್ನು ವ್ಯಾಪಿಸಿಕೊಂಡಿದ್ದಾನೆ. ಆದ್ರಿಂದಲೇ ಅವನು ಶಿವ, ಸರ್ವವನ್ನು ರಕ್ಷಿಸ್ತಿದ್ದಾನೆ, ಸರ್ವವನ್ನು ಪಾಲಿಸ್ತಿದ್ದಾನೆ ಅನ್ನುವ ಆಗ ಭಗವಾನ್ ಎಂಬುದಾಗಿ ಏನು ಶಬ್ದವನ್ನ ಹೇಳಿದ್ದಾರೆ
ಆ ಭಗವಾನ್ ಶಬ್ದ ನಮಗೆ ಈಗಾಗ್ಲೇ ಗೊತ್ತಿದೆ. ಏನದು? ಐಶ್ವರ್ಯಸ್ಯ ಸಮಗ್ರಸ್ಯ ಧರ್ಮಸ್ಯ ಯಶಸ್ಸಃ ಶ್ರೀಯಃ. ಇಲ್ಲಿ ಸಮಗ್ರ ಅನ್ನೋದು ಎಲ್ಲ ಕಡೆಗೆ ಅನ್ವಯ ಮಾಡ್ಕೋಬೇಕು. ಸಮಗ್ರಸ್ಯ ಐಶ್ವರ್ಯಸ್ಯ, ಸಮಗ್ರಸ್ಯ ಧರ್ಮಸ್ಯ, ಸಮಗ್ರಸ್ಯ ಯಶಸ್ಸಃ, ಸಮಗ್ರಸ್ಯ ಶ್ರೀಯಃ, ಎಲ್ಲಕ್ಕೆ. ಹಾಗೆ ಸಮಗ್ರಸ್ಯ ಜ್ಞಾನಸ್ಯ, ಸಮಗ್ರಸ್ಯ ವೈರಾಗ್ಯಸ್ಯ. ಯಾರು ಈ ಇಷ್ಟು ಸಮಗ್ರವಾದುದೇನಿದೆ ಅದನ್ನ ಭಗ ಅಂತ ಕರೀತಾರೆ. ಆ ಭಗ ಯಾರಲ್ಲಿದೆಯೋ ಅವನು ಭಗವಾನ್. ಅಂದ್ರೆ ಒಬ್ಬೊಬ್ಬನಲ್ಲಿ ಒಂದೊಂದು ಐಶ್ವರ್ಯ, ಒಬ್ಬೊಬ್ಬನಲ್ಲಿ ಬುದ್ಧಿ ಐಶ್ವರ್ಯ, ಧಾನ್ಯ ಐಶ್ವರ್ಯ, ಹೀಗೆ ಒಬ್ಬೊಬ್ಬನಲ್ಲಿ ಒಂದೊಂದು ಐಶ್ವರ್ಯ ಇರಬಹುದು. ಆದ್ರೆ ಎಲ್ಲ ವಿಧದ ಐಶ್ವರ್ಯಕ್ಕೆ, ಎಲ್ಲಾ ವಿಧದ ಸಾಮರ್ಥ್ಯಕ್ಕೆ, ಎಲ್ಲ ವಿಧದ ಧರ್ಮಕ್ಕೆ, ಎಲ್ಲ ಎಲ್ಲಿದೆಯೋ ಎಲ್ಲ ಅಂದಾಗ ಒಂದು ಅಣುನು ಬಿಡಂಗಿಲ್ಲ. ಅವನು ಭಗವಾನ್ ಅಂತ ಒಂದು ಹೇಳಿದ್ರೆ, ಇನ್ನೊಂದು ಉತ್ಪತ್ತಿಂ ಪ್ರಲಯಂಚೈವ, ಮತ್ತೆ ಭೂತಾನಾಂ ಆಗತಿಂ ಗತಿಂ. ಜೀವಗಳು ಯಾವಾಗ ಲಯಗೊಳ್ಳಬೇಕು, ಯಾವಾಗ ಮತ್ತೆ ಜನ್ಮ ತಳಿಬೇಕು, ಯಾವ ಶರೀರದಲ್ಲಿ ಎಷ್ಟು ಕಾಲ ಇರಬೇಕು, ಯಾವ ಶರೀರದಲ್ಲಿ ಎಷ್ಟು ಕಾಲ ಆದ್ಮೇಲೆ ಹೋಗ್ಬೇಕು, ಈ ಎಲ್ಲವನ್ನ ತಿಳಿದವನು. ಹಾಗೆ ವೇತ್ತಿ ವಿದ್ಯಾಂ ಅವಿದ್ಯಾಂಚ ಸವಾಚ್ಯೋ ಭಗವಾನಿತಿ ಅಂತ ವಿಷ್ಣು ಪುರಾಣದಲ್ಲಿ ನಾವು ನೋಡ್ತೇವೆ. ಹೀಗೆ ಅನೇಕ ರೀತಿಯಲ್ಲಿ ಭಗವಾನ್ ಎಂಬ ತತ್ವವನ್ನ ವಿಷ್ಣು ಪುರಾಣ ವಿವರಿಸುತ್ತೆ. ಭಾ ಅಂದ್ರೇನು, ಗಾ ಅಂದ್ರೇನು, ವಾ ಅಂದ್ರೇನು, ಹಾಗೆಲ್ಲನೂ ಹೇಳುತ್ತೆ. ಒಟ್ಟಿನಲ್ಲಿ ಭಗವಾನ್ ಅನ್ನೋದು ಯಾರಪ್ಪ ಅಂದ್ರೆ, ಯಾರು ಎಲ್ಲವನ್ನ ವ್ಯಾಪಿಸಿದಾನೋ, ಯಾರು ಎಲ್ಲ ಮುಖಗಳಾಗಿದ್ದಾನೋ, ಯಾರು ಎಲ್ಲ ಶಿರಗಳಾಗಿದ್ದಾನೋ, ಯಾರು ಎಲ್ಲ 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 ಆಗಿದ್ದಾನೋ, ಮತ್ತೆ ಎಲ್ಲರ ಬರುವಿಕೆ ಹೋಗುವಿಕೆ ಎಲ್ಲ ತಿಳ್ಕೊಂಡಿದ್ದಾನೋ ಅವನು. ಆದ್ರಿಂದಲೇ ಗೀತಾಚಾರ್ಯ ಹೇಳುವಂತೆ ವಿಭೂತಿ ಮತ್ತಾದುದು ಎಲ್ಲವನ್ನ ನಾವು ಹಿಡ್ಕೊಳ್ಬೇಕಷ್ಟೆ. ಹಿಡ್ಕೊಂಡು ಈ ತರಹ ದೇವರು ಅಲ್ಲಿಂದ ಮುಂದಕ್ಕೆ ಸಾಗುತ್ತಾ ಸಾಗುತ್ತಾ ಆ ಸರ್ವಮಯನಾದ, ಸರ್ವಗತನಾದ, ಸರ್ವರೂಪನಾದಂಥ ಅವನನ್ನ ಹೊಂದಬೇಕು ಅನ್ನುವುದಾಗಿ ಅವನ ಸ್ವರೂಪವನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಈ ರೀತಿಯ ಒಂದು ಪರಮಾತ್ಮನ ಸ್ವರೂಪವನ್ನ ತಿಳಿಸೋದಕ್ಕೆ ಆ ಪ್ರಕ್ರಿಯೆಗೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಅಧ್ಯಾರೋಪ. ಅಂದ್ರೆ ಇಲ್ಲಿ ನಿರ್ಗುಣನಾದ ಪರಮಾತ್ಮನಿಗೆ ಯಾವ ರೂಪ ಇಲ್ಲ, ಅಂಥವನಲ್ಲಿ ನಾವು ಈ ಗುಣಗಳನ್ನ ಯಾಕೆ ಆರೋಪ ಮಾಡ್ತಿರೋದು ಅಂದ್ರೆ ಹಿಡ್ಕೊಳಕ್ಕೋಸ್ಕರ ಮಾತ್ರ. ಹಾಗೆ ಹಿಡ್ಕೊಂಡ ನಂತರ ಮುಂದೆ ಮುಂದೆ ಸಾಗಿದಾಗ ನಮಗೆ ಗೊತ್ತಾಗುತ್ತೆ ಅದು ಏನು ಅನ್ನುವುದು. ಅಂದ್ರೆ ಯಾವುದೂ ಇಲ್ಲದಂತ ಒಂದು ಸ್ಥಿತಿ. ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂಚೆ ಇದು ಬೇಕು ಎನ್ನುವುದಾಗಿ ಅಧ್ಯಾರೋಪ ಅಪವಾದ ಪ್ರಕ್ರಿಯಾ ಅಂತ ಆಚಾರ್ಯರು, ಶಂಕರಾಚಾರ್ಯರು ಹೇಳ್ತಾರೆ. ಬ್ರಹ್ಮತತ್ವವನ್ನ ವಿವರಿಸುವಾಗ ಮೊದಲಿಗೆ ಏನ್ ಮಾಡ್ಬೇಕು? ಗುಣಗಳನ್ನ ಆರೋಪ ಮಾಡಿಕೊಂಡು ಆ ಗುಣಗಳನ್ನ ಹಿಡಿಯಾಗಿ ಹಿಡ್ಕೊಂಡು ಮುಂದೆ ಮುಂದೆ ಸಾಗುತ್ತಾ ಸಾಗ್ತಾ ನಿರ್ಗುಣತ್ವದ ಕಡೆಗೆ ಹೋಗುವಾಗ ಅಪವಾದವನ್ನ ಹೇಳ್ಕೊಳ್ತಾ ಹೋಗೋದು. ಆ ಪ್ರಕ್ರಿಯೆಯಲ್ಲಿ ಬ್ರಹ್ಮತತ್ವದ ಸ್ವರೂಪವನ್ನ ಈ ಮಂತ್ರಗಳು ಯಾವ ರೀತಿ ತೋರಿಸ್ತಾ ಇದೆ? ಪರಮಾತ್ಮನಲ್ಲಿ ರೂಪವನ್ನ ಆರೋಪಿಸಿ, ಗುಣವನ್ನ ಆರೋಪಿಸಿ, ಸ್ವಭಾವ ಆ ರೀತಿಯಾಗಿ ಪರಮಾತ್ಮನನ್ನ ನೋಡಪ್ಪ ಇದು ಪರಮಾತ್ಮ, ನೋಡಪ್ಪ ಇದು ಪರಮಾತ್ಮ ಅಂತ ಹಾಗೆ ಪರಮಾತ್ಮನನ್ನ ಹಿಡಿದುಕೊಳ್ಳುವುದನ್ನ ಆ ಮಂತ್ರ ತೋರಿಸ್ತು. ಈಗ ನಾವು ಮುಂದಿನ ಮಂತ್ರಕ್ಕೆ ಬಂದ್ರೆ, ಮಹಾನ್ ಪ್ರಭುರ್ವೈ, ಯಾರು ಸರ್ವಾನನ ಶಿರೋಗ್ರೀವನಾಗಿದ್ದಾನೆ, ಯಾರು ಸರ್ವಭೂತ ಗುಹಾಶಯ ಇತ್ಯಾದಿಯಾಗಿದ್ದಾನೆ ಅವನು ಮಹಾನ್ ಪ್ರಭು. ಪ್ರಭು ಅಂದ್ರೆ ಭೂ ಅಂದ್ರೆ ಮತ್ತೆ ಇರುವಿಕೆ, ಪ್ರ ಅಂದ್ರೆ ಪ್ರಕರ್ಷೇಣ ಭೂ ಇರ್ತಾನೆ. ಇನ್ನು ಒಂದೇನಪ್ಪಾ ಅಂದ್ರೆ ಇರುವಿಕೆ ಅಂದಾಗ ಯಾವುದು ಇರುತ್ತೆ ಅದು ಇಲ್ಲಾನು ಆಗತ್ತೆ, ಆದ್ರೆ ಇವನಲ್ಲಿ ಇಲ್ಲ ಅಂತ ಆಗಲ್ಲ, ಸದಾ ಕಾಲದ ಇರುವಿಕೆ. ಆದ್ರಿಂದ ಅವನು ಪ್ರಭು. ಮಹಾನ್ ಪ್ರಭುರ್ವೈ ಪುರುಷಃ ಸತ್ವಸ್ಯೈಷ ಪ್ರವರ್ತಕಃ ಸುನಿರ್ಮಲಾಂ ಇಮಾಂ ಪ್ರಾಪ್ತಿಂ ಈಶಾನೋ ಜ್ಯೋತಿ ಅವ್ಯಯಃ. ಆದ್ದರಿಂದ ಇವನನ್ನ ಏನಂತ ಕರೆಯೋದು? ಮಹಾನ್ ಪ್ರಭು ಎಂಬುದಾಗಿ. ಇವನು ಸರ್ವವ್ಯಾಪಕನಾದ್ರಿಂದ ನೋಡುವುದಕ್ಕೆ ಆಯಾಯ ಶರೀರಗಳ ಗುಹಾಶಯನಾಗಿ ಚಿಕ್ಕವನೇ ಆಗಿದ್ರು ಎಲ್ಲವನ್ನ ತುಂಬಿರೋದ್ರಿಂದ ಮಹಾನ್. ಮತ್ತೆ
ಸದಾ ಕಾಲದಲ್ಲಿ ಇರುವವನಾದ್ರಿಂದ ಪ್ರಭು, ಎಲ್ಲದರೊಳಗೆ ಇರುವವನಾದ್ರಿಂದ ಪ್ರಭು, ಎಲ್ಲದರ ಮೇಲೆ ತನ್ನ ಪ್ರಭುತ್ವವನ್ನ ಸಾರುವವನಾದ್ರಿಂದ, ಅಂದ್ರೆ ಎಲ್ಲವನ್ನ ಪ್ರಚೋದಿಸೋದು, ನಡೆಸೋದು, ಮಾರ್ಗದರ್ಶನ ತೋರೋದು, ಆ ತರಹ ಎಲ್ಲ ಮಾಡ್ತಾನೆ. ಆದ್ರಿಂದ ಅವನು ಪ್ರಭು. ಹೀಗೆ ಮಹಾನ್ ಪ್ರಭು. ಮತ್ತೆ ಇನ್ನೇನವನು ಪುರುಷಃ. ಪುರುಷಃ ಅಂದ್ರೆ ಎಲ್ಲವನ್ನ ತುಂಬಿದಾನೆ, ಎಲ್ಲವನ್ನ ತುಂಬಿದಾನೆ, ಅಥವಾ ಎಲ್ಲ ಪುರಗಳ ಒಳಗೆ ವಾಸ ಮಾಡ್ತಾ ಇದ್ದಾನೆ, ಅದು ಪುರುಷ. ಈಗ ತುಂಬು ಅಂದಾಗ ನಮಗೆ ಇದೇ ಉಪನಿಷತ್ತೆ ಹಿಂದೆ ಏನು ಹೇಳಿತ್ತು? ತಿಲದಲ್ಲಿ ಎಣ್ಣೆಯ ಅಂಶ ಅಣು ಅಣುವಿನಲ್ಲೂ ಇರುವಂತೆ, ಹಾಗೆ ಒಂದು ಶರೀರ ಇದ್ರೆ ಆ ಶರೀರದ ಆದ್ಯಂತ ತುಂಬಿಕೊಂಡಿದ್ದಾನೆ. ಪೂರ್ಣತ್ವಾತ್ ಪುರುಷಃ, ತುಂಬಿದ್ದಾನೆ, ಆದ್ರಿಂದ ಪುರುಷನಾಗಿದ್ದಾನೆ. ಮತ್ತೆ ಇನ್ನೇನಾಗಿದ್ದಾನೆ ಅವನು? ಅವ್ಯಯ ಜ್ಯೋತಿ, ಎಂದೂ ಅಳಿಸಿ ಹೋಗದ ಜ್ಯೋತಿ. ಎಣ್ಣೆ ಖಾಲಿ ಆಯ್ತು, ಜ್ಯೋತಿ ಶಾಂತ ಆಗೋಯ್ತು, ಬತ್ತಿ ಕರ್ಕಾಯ್ತು, ಜ್ಯೋತಿ ಶಾಂತ, ಆ ರೀತಿ ಇಲ್ಲ. ಯಾವಾಗಲೂ ಇರುವಂತಹ ಬೆಳಕು ಅದು, ಎಲ್ಲಾ ಕಾಲದಲ್ಲೂ ಬೆಳಕಾಗೇ ಇರುವಂಥದ್ದು, ತಮಸ್ಸೆಂಬುದರ ಸ್ಪರ್ಶವೇ ಇಲ್ಲದಂಥ ಬೆಳಕಿನ ಒಂದು ಸ್ವರೂಪ ಅದರದು. ಆದ್ರಿಂದ ಅವ್ಯಯ, ತಾನು ಶಾಶ್ವತವಾದದ್ದು, ಮತ್ತೆ ಜ್ಯೋತಿ ರೂಪವಾದದ್ದು, ಅಥವಾ ಶಾಶ್ವತ ಜ್ಯೋತಿ ರೂಪವಾದದ್ದು, ಆ ರೀತಿ ಇದೆ. ಮತ್ತೆ ಈ ಒಂದು ಪ್ರಭುವಿನ ಇನ್ನೊಂದು ವೈಶಿಷ್ಟ್ಯ ಏನಪ್ಪಾ ಅಂದ್ರೆ, ನಮ್ಮಂಥ ಜೀವಗಳು ಇದೆಯಲ್ಲ, ಆ ಜೀವಗಳಲ್ಲಿ ಅವನು ಸತ್ವಸ್ಯ ಪ್ರವರ್ತಕಃ, ಸತ್ವವನ್ನ, ಸತ್ವಗುಣವನ್ನ ಪ್ರಧಾನವಾಗುವಂತೆ ಮಾಡ್ತಾನೆ. ಅಂದ್ರೆ ಯಾವುದೋ ಒಂದು ಜೀವ, ಇದು ಭಗವದ್ಗೀತೆಯನ್ನ ನಾವು ನೆನಪು ಮಾಡಿಕೊಂಡ್ರೆ, ಬಂತು 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 ಈ ಶರೀರ ಆ ಶರೀರ, ಆ ಶರೀರ ಈ ಶರೀರ, ಕೊನೆಗೆ ಪರಮಾತ್ಮನಿಗೆ ಅನ್ನಿಸಿ, ಪಾಪ ಇನ್ನೆಷ್ಟು ಶರೀರಗಳನ್ನ ಇದು ಸುತ್ತುತ್ತೆ, ಇದಕ್ಕೆ ಮುಕ್ತಿ ಕೊಟ್ಬಿಡೋಣ ಅನ್ನಿಸಿದಾಗ ಅವನೇ ದದಾಮಿ, ಅಂದ್ರೆ ಅಲ್ಲ ಆ ಪದ ಇಲ್ಲ, ಬುದ್ಧಿಯೋಗವನ್ನ ಕೊಡ್ತಾನೆ. ಹಾಗೆ ಅನನ್ಯವಾಗಿ ಪರಮಾತ್ಮನನ್ನ ಚಿಂತಿಸುವಂತ ಬುದ್ಧಿನೂ ಆ ಪರಮಾತ್ಮನ ಕೃಪೆಯಿಂದ ಬರುತ್ತೆ. ಆದ್ರಿಂದ ಸತ್ವಸ್ಯ ಏಷಃ ಪ್ರವರ್ತಕಃ, ಏಷಃ ಯಾರು? ಸರ್ವಾನನ ಶಿರೋಗ್ರೀವನು, ಸರ್ವಭೂತ ಗುಹಾಶಯನು, ಮಹಾನ್ ಪ್ರಭುವು ಯಾರಾಗಿದ್ದನೋ ಅವನು ಪ್ರವರ್ತಕಃ. ಯಾವುದರ ಪ್ರವರ್ತಕ? ಜೀವಗಳಲ್ಲಿ ಸತ್ವಗುಣವನ್ನ ಪ್ರಚೋದನೆಗೊಳಿಸಿ, ನಾನು ನನ್ನ ಮನೆಯನ್ನ ಸೇರ್ಬೇಕು, ಇದು ನನ್ನ ಸ್ವರೂಪ ಅಲ್ಲ, ನನ್ನ ಸ್ವರೂಪವನ್ನ ನಾನು ತಿಳಿದುಕೊಳ್ಳಬೇಕು, ಇಂಥ ಒಂದು ಪ್ರಚೋದನೆಯನ್ನ ಕೂಡ ಅವನೇ ಕೊಡ್ತಾನೆ, ಉಂಟು ಮಾಡ್ತಾನೆ. ಆ ಪ್ರಚೋದನೆ ಎಂಥದ್ದು? ಸತ್ವ ಅನ್ನೋದು ಸುನಿರ್ಮಲಾಂ, ಅಲ್ಲಿ ರಜಸ್ಸು ತಮಸ್ಸುಗಳ ಸ್ಪರ್ಶವೇ ಇಲ್ಲ. ಇನ್ನು ಸತ್ವ ಅಂದ್ರೆ ಸತ್ವರಜಸ್ತಮೋ ಗುಣಾತ್ಮಕವಾದ ಪ್ರಕೃತಿಯ ಸತ್ವವಲ್ಲ, ಪ್ರಕೃತ್ಯತೀತವಾದಂಥ ಸತ್ವ ಅಂದಾಗ ಸತ್ವ ಅಂದ್ರೆ ಇರುವಿಕೆ ಅನ್ನುವಂಥ, ಸದಾ ಕಾಲದ ಇರುವಿಕೆ ಅನ್ನುವಂಥ ಒಂದು ಸುನಿರ್ಮಲವಾದ, ಅತ್ಯಂತ ಶುದ್ಧವಾದ ಅಂಥ ಒಂದು ವಸ್ತುವನ್ನು ಪ್ರಾಪ್ತಿಂ ಹೊಂದಬೇಕು ಎನ್ನುವುದಕ್ಕೆ ಏಷಃ ಪ್ರವರ್ತಕಃ, ಇವನು ಪ್ರಚೋದನೆಯನ್ನ ಕೊಡ್ತಾನೆ, ಪ್ರವರ್ತನೆಯನ್ನ ಉಂಟು ಮಾಡ್ತಾನೆ. ಆದ್ರಿಂದ ಇವನೇನು? ಈಶಾನಃ, ಎಲ್ಲ ಜೀವಗಳ ಒಂದು ಗತಾಗತಿಗಳನ್ನ ನಾವು ಮೇಲೆ ಹೇಳಿದ್ವಲ್ಲ, ಜೀವಾನಾಂ ಆಗತಿಂ ಗತಿಂ ವೇತ್ತಿ ವಿದ್ಯಾಂ ಅವಿದ್ಯಾಂಚ, ಹಾಗೆ ಎಲ್ಲವನ್ನ ತಿಳಿದವನಾಗಿದ್ದಾನೆ. ಯಾವ ಜೀವಕ್ಕೆ ಯಾವ ಶರೀರ ಮುಂದೆ ಮುಂದೆ ಬರಬೇಕು, ಎಷ್ಟು ಶರೀರಗಳನ್ನ ಇದು ದಾಟಿ ಬಂದಿದೆ, ಎಷ್ಟು ಶರೀರಗಳಲ್ಲಿ ಪುಣ್ಯಾದಿಗಳನ್ನ ಇದು ಎಷ್ಟೆಷ್ಟು ಸಂಗ್ರಹಿಸಿದೆ, ಆ ಎಲ್ಲ ಲೆಕ್ಕಾಚಾರ ಇರೋನಾದ್ದರಿಂದನೇ ಯಾವ ಜೀವದಲ್ಲಿ ಸಾಕು ಅಂದ್ರೆ ಇದರ ಸತ್ವವನ್ನ ಹೆಚ್ಚು ಮಾಡಿ, ಇದು ಮಾಡಿರುವ ಪುಣ್ಯದ ಪ್ರಕರ್ಷದ ಲೆಕ್ಕವನ್ನೆಲ್ಲ ಇಟ್ಕೊಂಡು ಇದನ್ನ ತುಂಬಾ ಉತ್ತಮವನ್ನಾಗಿ ಮಾಡೋಣ ಅಂತ ಒಂದು ತಾನು ಲೆಕ್ಕ ಮಾಡಿಕೊಂಡು ಯಾರು ಆ ಜೀವದೊಳಗೆ ಪ್ರಚೋದನೆ ಮಾಡ್ತಾನೋ ಅಂಥವನು ಆ ಪರಮಾತ್ಮ. ಹಾಗಂದಾಗ ನಾವು ಧ್ವನಿ ರೂಪದಲ್ಲಿ ಅಂದ್ರೆ ವಾಚ್ಯದಲ್ಲಿ ಇಲ್ಲೇನಿಲ್ಲ, ಹೀಗ ಅಂದಿದ್ದರಿಂದ ನಾವ್ ಏನ್ ತಿಳ್ಕೋಬೇಕು? ಅಂಥ ಪರಮಾತ್ಮನನ್ನ ನಾವು ಆಶ್ರಯಿಸಬೇಕು. ನಮ್ಗೆ ಈ ಶರೀರ ಜೊತೆಯಲ್ಲಿ ಮತ್ತೆ ಮತ್ತೆ ಮೇಲೆ ಮುಂದೆ
ಇವರು ನಾರದರು ದಕ್ಷನ ಮಕ್ಕಳಿಗೆ ಹೇಳಿದಂತೆ ಇದು ಎರಡೂ ನದಿ ಉಭಯತೋ ವಾಹಂ, ಈ ಸಂಸಾರ ಎಂಬ ನದಿ ಈ ಕಡೆಗೂ ಹರಿಯುತ್ತೆ ಆ ಕಡೆಗೂ ಹರಿಯುತ್ತೆ. ಹಾಗೆ ಹರಿಯುತ್ತಿರುವಂತ ನದಿಯಿಂದ ನಾವು ಪಾರಾಗಿ ಹೋಗಬೇಕು ಅನ್ನುವ ಜೀವಗಳಿಗೆ ಅವನೇನು ಸತ್ವ ಪ್ರವರ್ತಕ. ಮತ್ತೆ ಅವನಿನ್ನೆಂಥದು ಸುನಿರ್ಮಲಾಂ ಇಮಾಂ ಪ್ರಾಪ್ತಿಂ, ಆ ನಿರ್ಮಲವಾದ ಅತಿ ಉನ್ನತವಾದ ನೆಲೆ, ಅಂದ್ರೆ ಅದರ ನಂತರದ ನೆಲೆ ಇನ್ನೊಂದಿಲ್ಲ, ಅಂಥ ನೆಲೆಯನ್ನು ಕೂಡ ಕರುಣಿಸುವವನು ಅವನೇ ಆಗಿದ್ದಾನೆ. ಆ ನೆಲೆಯನ್ನ ಹೊಂದುವುದಕ್ಕೆ ಪ್ರೇರಕನು ಅವನೇ ಆಗಿದ್ದಾನೆ ಅಂತ ಈ ಮಂತ್ರ ಹೇಳುತ್ತೆ. ಈಗ ಮಹಾನ್ ಪ್ರಭು ವೈ ಏಷಃ, ಏಷಃ ಮಹಾನ್ ಪ್ರಭು. ಮತ್ತೆ ಇನ್ನೇನು, ಏಷಃ ಸತ್ವಸ್ಯ ಪ್ರವರ್ತಕಃ. ಎಂಥ ಸತ್ವಸ್ಯ? ಸುನಿರ್ಮಲಾಂ ಇಮಾಂ ಪ್ರಾಪ್ತಿಂ, ಸುನಿರ್ಮಲಾಂ ಇಮಾಂ ಪ್ರಾಪ್ತಿಂ ಸತ್ವಸ್ಯ ಪ್ರವರ್ತಕಃ. ಮತ್ತೆ ಅವನಿನ್ನೆಂಥವನು? ಈಶಾನಃ. ಮತ್ತೆಂಥವನು? ಜ್ಯೋತಿಃ ಅವ್ಯಯಃ. ಎಲ್ಲ ಸರಳವಾಗಿ ಅರ್ಥ ಆಗುವಂಥ ಶಬ್ದಗಳು. ಒಟ್ಟು ಜ್ಯೋತಿರೂಪನಾದಂಥವನು, ಜ್ಯೋತಿರ್ಜ್ಯೋತಿ, ಸ್ವಯಂ ಜ್ಯೋತಿ, ಪರಂಜ್ಯೋತಿ, ಆತ್ಮಜ್ಯೋತಿ, ಹಾಗೆ ಎಲ್ಲ ಜ್ಯೋತಿಗಳ ರೂಪದಲ್ಲಿ ಬೆಳಗುತ್ತಾ ಇರುವಂಥವನು ಅವನು. ಅವನೇ ಪ್ರವರ್ತಕ, ಪ್ರೇರಕ, ಮಾರ್ಗದರ್ಶಕ. ಆದ್ರಿಂದ ನಾವು ಅವನನ್ನ ಆಶ್ರಯಿಸಿದರೆ ನಮ್ಮ ದಾರಿ ಸುಲಭ ಆಗುತ್ತೆ. ನಮಗೆ ನಮ್ಮ ದಾರಿಯಲ್ಲಿ ಬರುವಂತ ಅಡಚಣೆಗಳು ನಿವಾರಣೆಯಾಗುತ್ತೆ. ಯಾಕೆಂದ್ರೆ ಅವನು ಸುನಿರ್ಮಲನಾಗಿದ್ದಾನೆ, ಮತ್ತೆ ಅವನು ಪ್ರವರ್ತಕನಾಗಿದ್ದಾನೆ. ಅವನು ಪ್ರವರ್ತಕನಾಗಿರೋದ್ರಿಂದ ನಮ್ಮನ್ನ ಆ ದಾರಿಯಲ್ಲಿ ಮುಂದೆ ನಡೆಸೋದಕ್ಕೆ ಸಾಧ್ಯ ಆಗತ್ತೆ. ಇಲ್ಲಿ ಪ್ರಾಪ್ತಿಂ ಅನ್ನುವ ಶಬ್ದ ಇದೆಯಲ್ಲ, ಹಿಂದೆ ಕೂಡ ಸರ್ವಾನನ ಶಿರೋಗ್ರೀವದಲ್ಲೂ ಜೀವಿಗಳಲ್ಲಿ ರೂಪ, ಹೆಸರು, ಕೀರ್ತಿ, ಸ್ಥಾನ, ಅಧಿಕಾರ ಈ ಎಲ್ಲ ರೂಪನೂ ಕೂಡ ಪರಮಾತ್ಮನೇ. ಆದರೆ ನಾವು ಅದೇ ನೆಲೆಯಲ್ಲಿ ನಿಲ್ಲಬಾರದು ಎನ್ನುವಂತೆ ಸರ್ವಾನನ ಶಿರೋಗ್ರೀವದಲ್ಲಿ ಅದೆಲ್ಲ ಹೇಳಿದ್ವಲ್ಲ. ಈಗ ಬಸ್ ಹತ್ಬೇಕಾದ್ರೆ ಬಸ್ನ ಫಸ್ಟ್ ಸ್ಟೆಪ್ ಮೇಲೆ ಒಂದು ಉದ್ದದ ಹ್ಯಾಂಡ್ಲ್ ಇರುತ್ತೆ, ಹಿಡಿ ಇರುತ್ತೆ. ಅದನ್ನ ಹಿಡ್ಕೊಂಡು ಫಸ್ಟ್, ಸೆಕೆಂಡ್, ಥರ್ಡ್ ಸ್ಟೆಪ್ ಹತ್ತಿ ಮೇಲೆ ಬಂದ್ಬಿಟ್ಮೇಲೆ ಈ ಹ್ಯಾಂಡ್ಲ್ ಬಿಟ್ಟು ಬಿಡ್ತೀವಲ್ವಾ. ಮೇಲೆ ಬಂದ ಮೇಲೆ ಯಾವ್ದನ್ನ ಹಿಡ್ಕೊತೀವಿ? ಮೇಲಿರೋ ಹ್ಯಾಂಡ್ಲ್ ಅನ್ನು ಹಿಡ್ಕೊಳ್ತೀವಿ. ಆಮೇಲೆ ನಮ್ಗೆ ಸೀಟ್ ಸಿಕ್ಬಿಟ್ರೆ ಆ ಹ್ಯಾಂಡ್ಲ್ ಅನ್ನು ಬಿಡ್ತೀವಿ. ಹಾಗೆ ಮುಂದೆ ಮುಂದಕ್ಕೆ ಅಂದ್ರೆ ಭದ್ರತೆ ಸೀಟ್ ಅಂದ್ರೆ ಭದ್ರತೆ, ಅಲುಗಾಡದೆ ಬಿದ್ದೋಗದೆ ಇರುವಂತ ಆ ರೀತಿ ನೆಲೆ ಸಿಕ್ಕುವಲ್ಲಿಯವರೆಗೆ ರೂಪವನ್ನ, ಐಶ್ವರ್ಯವನ್ನ, ಅಧಿಕಾರವನ್ನ, ಅಂತಸ್ತನ್ನ ಏನನ್ನೋ ಹಿಡ್ಕೊಂಡ್ರೆ ಅಲ್ಲಲ್ಲೇ ನಿಲ್ಬೇಡ, ಮುಂದೆ 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 ಹಾಗೆ ಇರುವಂತ ಇದರಲ್ಲಿ ಇಲ್ಲಿ ಏನ್ ಹೇಳ್ತಿದ್ದಾರೆ? ಪ್ರಾಪ್ತಿ ಎನ್ನುವ ಶಬ್ದವನ್ನ ಹೇಳ್ತಾ ಇದ್ದಾರೆ. ಅದು ಎಂತ ಪ್ರಾಪ್ತಿಯಪ್ಪ ಅಂದ್ರೆ ಜ್ಞಾನ ಬೇಕು ಅಂತ ಬಯಸಬಹುದು, ಹಾಗೆ ಬಲ ಬೇಕು ಅಂತ ಬಯಸಬಹುದು, ಐಶ್ವರ್ಯ ಬೇಕು ಅಂತ ಬಯಸಬಹುದು, ಅಧಿಕಾರ ಬೇಕು, ಹಾಗೆ ಸೌಂದರ್ಯ, ಕೀರ್ತಿ ಎಲ್ಲನೂ ನಮಗೆ ಪ್ರಾಪ್ತಿ ಅಂದ್ರೆ ಪಡ್ಕೊಳ್ಳಲು ಯೋಗ್ಯವಾಗಿದೆ. ಆದರೆ ಆ ಜ್ಞಾನ, ಬಲ, ಐಶ್ವರ್ಯ ಪ್ರಾಪ್ತಿಗಳಲ್ಲಿ ಏನಿದೆ, ಯಶ ಇತ್ಯಾದಿಗಳಲ್ಲಿ ಏನಿದೆ? ಸುನಿರ್ಮಲತೆ ಇಲ್ಲ. ಯಾಕೆ ಅಂದ್ರೆ ಒಂದಲ್ಲ ಒಂದು ಸಲಿ ಆ ಜ್ಞಾನದ ಹಿಂದೆ ಕತ್ತಲೆ ಅಥವಾ ಅಜ್ಞಾನ, ಆ ರೀತಿಯಾದ ಒಂದು ಭಾವಗಳನ್ನ ನಾವು ನೋಡಬಹುದು. ಈಗ ಉದಾಹರಣೆಗೆ ಜನಕನ ಆಸ್ಥಾನಕ್ಕೆ ಬಂದಿ ಎನ್ನುವಂತ ಒಬ್ಬ ಪಂಡಿತ ಬಂದ, ಜ್ಞಾನಿ ಬಂದವನು ಮಹಾಜ್ಞಾನಿ. ಅವನಿಗೆ ಗೊತ್ತಿಲ್ಲದೆ ಇರುವ ಶಾಸ್ತ್ರಗಳೇ ಇಲ್ಲ, ಅಗಾಧವಾದ ಪಾಂಡಿತ್ಯವನ್ನ ಪಡ್ಕೊಂಡಿದ್ದಾನೆ. ಅವನೇನ್ ಮಾಡ್ದ? ಜನಕ ತಾನೇ ದೊಡ್ಡ ಜ್ಞಾನಿ, ಅವನ ಆಸ್ಥಾನದಲ್ಲಿ ಇನ್ನೂ ಎಲ್ಲ ಜ್ಞಾನಿಗಳು ಇರ್ತಾರೆ ಅಂತ ತನ್ನ ಜೊತೆ ಸ್ಪರ್ಧೆಗೆ ಯಾರ್ಯಾರು ಬರ್ತಾರೆ, ತನ್ನನ್ನ ಯಾರು ವಾದದಲ್ಲಿ ಸೋಲಿಸ್ತಾರೆ ಅನ್ನುವುದ ಒಂದು ಸ್ಪರ್ಧೆಯನ್ನ ಇಟ್ಟ. ಯಾರು ತನ್ನಿಂದ ಸೋತ್ ಹೋಗ್ತಾರೆ ಅವರನ್ನ ನೀರಲ್ಲಿ ಮುಳುಗಿಸ್ಬಿಡುವುದು ಅನ್ನುವಂಥ ಒಂದು ವ್ಯವಸ್ಥೆಯನ್ನ ಮಾಡ್ದ. ಜನಕನೂ ಕೂಡ ನೋಡಿ, ಜ್ಞಾನ ಇದೆ ಅಂದ್ರೆ ಜನಕನ ಜ್ಞಾನದ ಔನ್ನತ್ಯ ಎಷ್ಟು ದೊಡ್ಡದು. ಆದರೂ ಜ್ಞಾನದ ಹಿನ್ನೆಲೆಯಲ್ಲಿ ಅಜ್ಞಾನ, ಅದಕ್ಕಾಗಿ ಈ ದೃಷ್ಟಾಂತ ಹೇಳ್ತಾ ಇದ್ದೇನೆ. ಜನಕನು ಇದನ್ನ ಒಪ್ಕೊಂಡ್ಬಿಟ್ನಲ್ಲ, ಅಂಗೀಕರಿಸ್ಬಿಟ್ಟ. ಈಗೇನಾಯ್ತು? ಎಲ್ಲಾ ವಿದ್ವಾಂಸರು ಬಂದ್ರು. ಹಾಗೆ ಬಂದವರಲ್ಲಿ
ಅಷ್ಟಾವಕ್ರನ ತಂದೆಯಾದಂಥ ಕಹೋಳ ಮುನಿನೂ ಕೂಡ ಒಬ್ಬ. ಕಹೋಳ ಬಂದ, ಆದ್ರೆ ಕಹೋಳನು ಸೋತೋದ. ಕಹೋಳನನ್ನ ನೀರಲ್ಲಿ ಮುಳುಗಿಸಾಯ್ತು. ಕಹೋಳ ಈ ವಾದಕ್ಕೆ ಬರುವಾಗಲೇ ಇದು ಕಂದ ತಾಯಿಯ ಗರ್ಭದಲ್ಲಿತ್ತು. ಆಗಲೇ ಅದು ಮಹಾಜ್ಞಾನಿಯಾಗಿತ್ತು. ಅಪ್ಪ ನೀನು ತಪ್ಪು ಹೇಳ್ತಾ ಇದೀಯೇ ಅಂತ ಅಪ್ಪನನ್ನ ತಿದ್ದುವಂತ ಜ್ಞಾನಿಯಾಗಿದ್ದ ಕಾರಣನೇ ಅಪ್ಪ ಏನಂದ್ರು, ಏನೋ ಇನ್ನೂ ಕಣ್ಣೇ ಬಿಟ್ಟಿಲ್ಲ, ಆಗಲೇ ಅಪ್ಪನ ತಿದ್ದುವಂತ ದೊಡ್ಡ ವಿದ್ವಾಂಸನ ನೀನು, ನಿನ್ನ ಇದು ವಕ್ರವಾಗ್ಲಿ, ಅಷ್ಟವಕ್ರ ಆಗ್ಲಿ ಅಂತ ಅಪ್ಪ ಎಲ್ಲ ಕಡೆಯಲ್ಲಿ ನೋಡಿ. ಜ್ಞಾನ ಇದೆ ಅಂದ್ರೆ ಜ್ಞಾನ ಹೇಗೆ ವಿಕಸಿತವಾಗಿರ್ಬೇಕು? ಎಲ್ಲವನ್ನ ಒಪ್ಪಿಕೊಳ್ಳುವ, ಅಪ್ಪಿಕೊಳ್ಳುವ, ಎಲ್ಲದರಲ್ಲಿರುವ ಔನ್ನತ್ಯವನ್ನ, ವೈಶಿಷ್ಟ್ಯವನ್ನ ತಿಳ್ಕೊಳ್ಳುವಂಥ ಹಾಗಿಲ್ಲದ ಜ್ಞಾನ ಇಲ್ಲ ನೋಡಿ ಇವರಲ್ಲಿ. ಆದ್ರಿಂದಲೇ ಅಪ್ಪ ಕಹೋಳನಾದರೂ ಮಗನನ್ನ ಶಪಿಸಿದ. ಇಲ್ಲಿ ಒಂದಿ ತಾನು ದೊಡ್ಡ ವಿದ್ವಾಂಸ ಅಂತ ಅದನ್ನ ಮೆರೆಯೋದಕ್ಕೆ ಬೇರೆ ವಿದ್ವಾಂಸರನಿಗೆ ಅಪಮಾನ ಮಾಡಿ ಅವರನ್ನ ನದಿಯಲ್ಲಿ ಮುಳುಗಿಸ್ತ. ಅದೇ ಈ ಕಂದ ಸ್ವಲ್ಪ ದೊಡ್ಡದಾಯ್ತು, 6 ವರ್ಷ 7 ವರ್ಷ ಆಗುವಾಗ ಎಲ್ಲರೂ ಆಡ್ಕೊಳ್ತಾ ಇದ್ರು, ಇವನಿಗೆ ಮುಖ ನೋಡು ಹಾಗೆ ಹೀಗೆ, ಜೊತೆಲಿ ಅಪ್ಪ ಇಲ್ಲ, ಈ ರೀತಿ. ಆಗ ಆ ಮಗು ಬಂದು ಅಮ್ಮನ ಕೇಳ್ತು, ಅಮ್ಮ ನನಗೆ ಯಾಕೆ ಅಪ್ಪ ಇಲ್ಲ, ಎಲ್ಲರಿಗೂ ಅಪ್ಪ ಇದಾರಲ್ಲ. ಆಗ ಅಮ್ಮ ನಡೆದ ವಿಚಾರ ಹೇಳಿದ್ಲು. ಹಾಗಾದ್ರೆ ನಾನು ಜನಕನ ಆಸ್ಥಾನ, ಅಯ್ಯೋ ಕಂದ ಎಂತೆಂಥವ್ರು ನೀರಲ್ಲಿ ಹೊಟ್ಟೋಗಿದ್ದಾರೆ, ಬೇಡಪ್ಪ ಅಂತ ಅಮ್ಮ ಕೇಳಿದ್ಲು. ಇಲ್ಲಮ್ಮ, ನೀವು ಯೋಚನೆ ಮಾಡ್ಬೇಡ, ನೀ ಧೈರ್ಯವಾಗಿರು ಅಂತ ಆ ಪುಟಾಣಿ ಕಂದ ಸಭೆಗೆ ಬಂದ. ಸಭೆಗೆ ಬಂದ್ರೆ ದೊಡ್ಡ ಜ್ಞಾನಿಯಾದಂಥ ಒಂದಿ ಗೊಳ್ಳಂತ ನಕ್ಕ. ಯಾಕೆ? ರೂಪವನ್ನ ನೋಡಿ. ಹಾಗೆ ಅಲ್ಲಿದ್ದ ಸಭೆಯಲ್ಲಿದ್ದವರೆಲ್ಲರೂ ನಕ್ಕರು. ಜನಕನೂ ಇದರಲ್ಲಿ ಬೇರೆ ಆಗಲಿಲ್ಲ. ಆಗ ಆ ಕಂದ ಹೇಳ್ತಾನೆ, ಇದೇ ತೋರಿಸುತ್ತೆ ನಿಮ್ಮ ಜ್ಞಾನ ಏನು ಅಂತ. ಜ್ಞಾನ ಎಲ್ಲಿದೆ? ರೂಪದಲ್ಲಿದೆಯಾ? ಹೊರ ಶರೀರದಲ್ಲಿದೆಯಾ? ಆ ಕಂದನ ಇದನ್ನ ನೋಡಿ. ಆನಂತರ ವಾದ ಎಲ್ಲ ಬಿಡಿ, ನಾ ಹೇಳಕ್ ಹೊರಟಿದ್ದು ಜ್ಞಾನ ಇದೆ ಅಂದ್ರೆ ಜ್ಞಾನದ ಪಕ್ಕದಲ್ಲಿ ಈ ಏನು ಯದಾ ಗಜ ಇವ ಮದಾಂಧ ಕಿಂಚಿಜ್ಞೋಹಂ ಗಜ ಇವ ಮದಾಂಧ ಸಮಭವಂ ಅಂತ ಇವನು ಭರ್ತೃಹರಿ ಹೇಳ್ಕೊತಾನೆ. ನಮ್ಮ ಜ್ಞಾನ ಚಿಕ್ಕದಾಗಿದ್ರೇನೆ ಆನೆ ತರಹ ಈ ತರಹ ಮದಿಸಿದ ಮಾತುಗಳು ಬರೋದು, ಮದಿಸಿದ ನಡೆಗಳು ಬರೋದು, ಒಬ್ಬರನ್ನ ಅವಹೇಳನ ಮಾಡುವ, ಒಬ್ಬರನ್ನ ನಿಂದಿಸುವ, ಒಂದು ಜ್ಞಾನವನ್ನ ಮತ್ತೊಂದು ಜ್ಞಾನದೊಡನೆ ಚಿಕ್ಕದಾಗಿ ಮಾಡುವ ಬುದ್ಧಿ ಇದೆಯಲ್ಲ, ಅದು ಮದ ಅಂತ ಕಂದ ಹೇಳ್ತಾನೆ. ಹಾಗೆ ಇಲ್ಲಿ ಜ್ಞಾನ ಇದೆ, ಬಲ ಇದೆ, ಐಶ್ವರ್ಯ ಇದೆ, ಸೌಂದರ್ಯ ಇದೆ, ಯಶ, ಇದೆಲ್ಲ ಪರಮಾತ್ಮನದೇ ಭಾಗ. ಆದರೆ ಅದು ಇದ್ರೆ ಸ್ವಲ್ಪ ಸ್ವಲ್ಪ ಇದ್ರೆ ಅದು ಪ್ರಾಪ್ತಿಯಾಗಲ್ಲ. ಅದರ ಹಿನ್ನೆಲೆಯಲ್ಲಿ ಏನಿರ್ಬೇಕು? ಈ ಕತ್ತಲೆ ಇತ್ಯಾದಿಗಳು ಇದೆ. ಆದ್ರಿಂದ ನಾವು ಏನನ್ ಬಯಸ್ಬೇಕಪ್ಪ? ಸುನಿರ್ಮಲಾಮಿಮಾಂ ಪ್ರಾಪ್ತಿಂ ಅಂತ ಹೇಳ್ತಾ ಇದ್ದಾರೆ. ಸುನಿರ್ಮಲವಾದ ಪ್ರಾಪ್ತಿಯನ್ನ ಪಡಿಬೇಕು ಅಂದ್ರೆ ಯಾವ ಜ್ಞಾನ, ಯಾವ ಬಲ, ಯಾವ ಐಶ್ವರ್ಯ, ಯಾವ ಒಂದು ಶಕ್ತಿ, ಯಶ, ಯಾವ ಒಂದು ಜ್ಞಾನ, ವೈರಾಗ್ಯ ಪರಮಾತ್ಮನನ್ನೇ ಮುಟ್ಟಿಸುತ್ತೋ, ಎಲ್ಲವನ್ನ ತುಂಬಿರುವ ಪರಮಾತ್ಮನೇ ಈ ಜ್ಞಾನ ರೂಪ, ಈ ಬಲ ರೂಪ, ಈ ಐಶ್ವರ್ಯ ರೂಪ. ಇದೇ ರೂಪದಲ್ಲಿ ನೋಡಿ ನಾವು ಯಮುನಾಚಾರ್ಯರ ಗುರುಗಳ ವಿಷಯದಲ್ಲಿ ಕೂಡ ನೋಡ್ತೇವೆ. ಆ ಕಾಲದಲ್ಲಿ ಯಮುನಾಚಾರ್ಯರ ಇವನು ರಾಜನ ಆಸ್ಥಾನಕ್ಕೆ ಒಬ್ಬ ಪಂಡಿತ ಬಂದು ಹೀಗೆ, ಯಮುನಾಚಾರ್ಯರು ಅದೇ ಹೇಳ್ತಾರೆ, ಪಂಡಿತ ಆಗ್ಬೇಕಾದ್ರೆ ಪಂಡಿತನನ್ನ ಅವಮಾನ ಮಾಡಿದ್ರೆ ಅವನು ಪಂಡಿತನಾಗಲ್ಲ, ಮೊದಲು ಜ್ಞಾನವನ್ನ ಗೌರವಿಸೋದನ್ನ ಕಲೀರಿ ಅಂತ ಅಲ್ಲಿ ಯಮುನಾಚಾರ್ಯರು ಹೇಳ್ತಾರೆ. ಇಷ್ಟು ಮಾತಿನ ಅಭಿಪ್ರಾಯದಲ್ಲಿ ಏನು? ಯಾವುದು ಸುನಿರ್ಮಲವಲ್ಲವೋ ಅಂಥ ಪ್ರಾಪ್ತಿ ಬೇಡ. ಯಾವುದು ಸುನಿರ್ಮಲವೋ ಅದು ಒಂದಿದ್ರು ಸಾಕು. ಜ್ಞಾನ ಇದ್ರೆ ಮಿಕ್ಕಿದ್ದೆಲ್ಲ ಸೇರ್ಕೊಳ್ಳುತ್ತೆ, ವೈರಾಗ್ಯ ಇದ್ರೆ ಮಿಕ್ಕಿದ್ದೆಲ್ಲ ಸೇರ್ಕೊಳ್ಳುತ್ತೆ. ಯಾವುದು ಸುನಿರ್ಮಲ. ಆದ್ರಿಂದ ಇಲ್ಲಿ ನಾವು ಏನನ್ನ ಬಯಸ್ಬೇಕಪ್ಪ ಅಂದ್ರೆ ಸುನಿರ್ಮಲಾಮಿಮಾಂ ಪ್ರಾಪ್ತಿಂ ಎಂಬುದಾಗಿ ಈ ಮಂತ್ರ ಹೇಳ್ತಾ ಇದೆ. ಆದ್ರಿಂದ ಎಲ್ಲಿಯವರೆಗೆ ಅದು ಕೇವಲ ಆತ್ಮಜ್ಞಾನದ ನೆಲೆಯಲ್ಲಿ ನಿಲ್ಲುತ್ತೋ, ಇದೆಲ್ಲ ಅದನ್ನೇ ನಾವು ಮೊದಲು ಹೇಳಿದಂತೆ ಅಧ್ಯಾರೋಪ ಅಪವಾದ. ಈಗ ಅಧ್ಯಾರೋಪದ ನೆಲೆಯಲ್ಲಿ ಪರಮಾತ್ಮನಲ್ಲಿ ಇದೆಲ್ಲ ಅವನೇ ವಿಭೂತಿಯಾಗಿದ್ದಾನೆ, ಅವನೇ ಆನನವಾಗಿದ್ದಾನೆ ಅನ್ನುವುದರ
ಒಳಗೆ ಸಾಗುತ್ತಾ ನಾವು ಕೇವಲ ಅದೊಂದೇ ನಿಲ್ಲುತ್ತಲ್ಲ, ಅಲ್ಲಿಯವರೆಗೆ ಸಾಗೋದಿದೆಯಲ್ಲ, ಹಾಗಾದಾಗ ಮಾತ್ರ ಸುನಿರ್ಮಲತೆ, ಸು ಮತ್ತೆ ನಿರ್ ಆ ಎರಡು ಸೇರಿ ಮಲ ಎನ್ನುವುದು ದೂರವಾಗುತ್ತೆ. ಅಂಥ ಒಂದು ಇದನ್ನ ನಾವು ಪಡ್ಕೊಳ್ಬೇಕು. ಅಲ್ಲಿಯವರೆಗೆ ನಮ್ಮ ಗತಿ ಸಾಗುತ್ತಾನೆ ಇರಬೇಕು. ಅದಕ್ಕೋಸ್ಕರ ಆ ಸುನಿರ್ಮಲವಾದ ಜ್ಞಾನ ಪ್ರಾಪ್ತಿಯಾಗುವಲ್ಲಿಯವರೆಗೆ ನಾವು ಜಾರಬಾರದು, ಯಾವುದೇ ಒಂದು ಪ್ರಚೋದನೆಗೆ ಒಳಗಾಗಬಾರದು. ಆದ್ರಿಂದ ನೋಡಿ, ನಚಿಕೇತ ಕೇಳಿದ ಈ ನಿರ್ಮಲ ಜ್ಞಾನವನ್ನ ಕೊಡು ಅಂತ. ಏನದು? ಶರೀರ ಬಿದ್ದೋದ್ಮೇಲೆ ಇರುತ್ತೆ ಇರಲ್ಲ ಅಂತಾರೆ. ಇದ್ರೆ ಅದು ಎಲ್ಲಿರುತ್ತೆ, ಹೇಗಿರುತ್ತೆ, ಏನನ್ನ ತಿನ್ನುತ್ತೆ, ಏನನ್ನ ಮಾಡುತ್ತೆ, ಇತ್ಯಾದಿ ಪ್ರಶ್ನೆ ಮಾಡ್ದ. ಯಮ ಏನ್ ಮಾಡ್ದ? ಬೇಕಾದ ಟೆಂಪ್ಟೇಷನ್ಸ್, ಈಗ ನಾವ್ ಹೇಳಿದ್ವಲ್ಲ, ಜ್ಞಾನ, ಬಲ, ಐಶ್ವರ್ಯ, ಯಶ, ರೂಪ ಇತ್ಯಾದಿ ಅಂತೆ ಅಂಥ ಸಂಗೀತದ ಇದನ್ನ ಕೊಡ್ತೇನೆ, ಇಂಥ ನಿಪುಣರನ್ನ ಕೊಡ್ತೇನೆ, ಇಂಥ ಸೌಂದರ್ಯವತಿಯರನ್ನ ಕೊಡ್ತೇನೆ, ಇಷ್ಟು ಜನ್ಮಗಳ ಬದುಕನ್ನ ಕೊಡ್ತೇನೆ, ಏನೇನೆಲ್ಲ ಹೇಳ್ದ. ಆದರೆ ಯಾವ ಟೆಂಪ್ಟೇಷನ್ನಿಗೆ ಒಳಗಾಗಲಿಲ್ಲ ಆ ಕಂದ. ಅಂಥ ಒಂದು ಸ್ಥಿರತೆ, ಆ ಅವ್ಯಯತ್ವ ನಮ್ಮೊಳಗೆ ಬರಬೇಕು. ಅದು ಪರಮಾತ್ಮನ ಕೃಪೆಯಿಂದ ನಮಗೆ. ಅವನು ಪ್ರವರ್ತಕ, ಅಂಥ ಒಂದು ಸ್ಥಿರತೆಯ ಪ್ರವರ್ತಕ ಅವನು ಆಗ್ಬೇಕು. ಆದ್ರಿಂದೇ ನೋಡಿ, ಹಾಗೆ ಸೀತೆಯಲ್ಲೂ ಕೂಡ ರಾವಣ ಎಷ್ಟೆಲ್ಲ ಟೆಂಪ್ಟ್ ಮಾಡ್ತಾನೆ, ಸೀತೆ ನೋಡು ನನ್ನ ವೈಭವವನ್ನ, ಆ ಸಖಿಯರಿಗೆಲ್ಲ ಹೇಳ್ತಾನೆ, ತೋರಿಸಿ ನಮ್ಮ ಅರಮನೆಯಲ್ಲಿರುವ ವೈಭವ ತೋರಿಸಿ, ನನ್ನ ಒಂದು ಶಕ್ತಿ ಸಾಮರ್ಥ್ಯವನ್ನ ವಿವರಿಸಿ, ನನ್ನ ಕುಲದ ಮಹಾತ್ಮ್ಯ ಏನೆಲ್ಲ ಹೇಳ್ತಾನೆ. ಏನೇನು ಹೇಳಿದ್ರು, ನೀನು ಏನೇ ಆಗಿರಪ್ಪ, ನನಗೆ ನನ್ನ ರಾಮ, ಅವನು ಭಿಕ್ಷುಕನೇ ಆಗಿರಲಿ, ದಟ್ಟ ದರಿದ್ರನೇ ಆಗಿರಲಿ, ರಾಜ್ಯಭ್ರಷ್ಟನೇ ಆಗಿರಲಿ, ನನಗೆ ನನ್ನ ರಾಮ. ಆ ರೀತಿಯಾದ ಆ ಒಂದು ಸ್ಥಿರತೆ, ಅದು ಸುನಿರ್ಮಲಾಂ ಪ್ರಾಪ್ತಿಂ. ಅದು ಎಲ್ಲಿ, ಯಾವಾಗ ಅದು ದೊರಕುವಲ್ಲಿಯವರೆಗೆ ಅದನ್ನ ನಾವು ಏನೇನ್ ಮಾಡ್ಬೇಕು? ಈ ಪರಾತ್ಪರ ವಸ್ತುವನ್ನುವ ಹಿಡಿಯನ್ನ, ಸರ್ವಾನನ ಶಿರೋಗ್ರೀವ, ಸರ್ವಭೂತ ಗುಹಾಶಯ, ಆ ಎಲ್ಲವನ್ನ ಹಿಡಿಯಾಗಿ ಹಿಡ್ಕೊಂಡು ಭದ್ರವಾಗಿರ್ಬೇಕು. ಅಲುಗಾಡಬಾರ್ದು, ಜಾರಬಾರ್ದು, ಬೀಳಬಾರ್ದು. ಏನೇನೆಲ್ಲ ಆ ಕಡೆ ಈ ಕಡೆ ಆ ಕಡೆ ಎಳೀತಾ ಇದ್ರು, ಭದ್ರವಾಗಿ ಇದ್ದಾಗ ಅವನೇನು ಮಾಡ್ತಾನೆ? ಸುನಿರ್ಮಲಾಂ ಇಮಾಂ ಪ್ರಾಪ್ತಿಂ ಪ್ರವರ್ತಕನಾಗುತ್ತಾನೆ ಅನ್ನುವುದಾಗಿ ಈ ಮಂತ್ರ ನಮಗೆ ಹೇಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ವೇದಾಂತ ದೇಶಿಕರು ನ್ಯಾಸ ದಶಕ ಅಂತ ಬರೀತಾರೆ. ಅಲ್ಲಿ ಹೇಳ್ತಾರೆ ಅವರು, ಅಂದ್ರೆ ಇವೆಲ್ಲ ಯಾವುದು? ನನ್ನ ಸೌಂದರ್ಯ, ನನ್ನ ಶಕ್ತಿ, ನನ್ನ ಸಾಮರ್ಥ್ಯ, ನನ್ನ ಸೇವಕ ವರ್ಗ, ನನ್ನ ಐಶ್ವರ್ಯ, ನನ್ನ ಏನು, ನನ್ನ ಅದೆಲ್ಲ ಯಾರದು? ಸರ್ವಾನನ ಶಿರೋಗ್ರೀವ, ಆ ಸರ್ವಭೂತ ಗುಹಾಶಯ ಅವನದು. ಇಲ್ಲಿರೋದವನು ಅನ್ನುವಂಥ ಒಂದು ಭಾವ ನಮ್ಮಲ್ಲಿ ಬಂದ್ರೆ ಆಗ ಸುನಿರ್ಮಲತೆ ತಾನೇ ಬರುತ್ತೆ. ನಾನು ನನ್ನದು ಅಂದಾಗ ನಿರ್ಮಲತೆ ಬರಲ್ಲ. ಅಲ್ಲಿ ಮಲ ಇರೋದೇ ನಾನು ನನ್ನದು ಎನ್ನುವಲ್ಲಿ. ಅದು ಇಲ್ಲದೆ ಮಾಂ ಮದೀಯಂಚ ನಿಖಿಲಂ ಚೇತನಾತ್ಮಕಂ, ಏನೇನಿದೆ ಪ್ರಭು ಅದೆಲ್ಲ ನಿನ್ನ ಕೈಂಕರ್ಯಕ್ಕೆ ಆಗಲಿ, ಅದನ್ನ ನೀನು ನಿನ್ನದು ಅಂತ ಭಾವಿಸಿಕೋ ಅಂತ ಹೇಳ್ತಾರಲ್ಲ. ಹಾಗೆ ಈ ಜೀವಕ್ಕೂ ಕೂಡ ಏನೇನು ನಾನು ನನ್ನದು ಎನ್ನುವ ರೂಪ, ಐಶ್ವರ್ಯ, ಗುಣಸ್ಥಾನಮಾನ, ಅಧಿಕಾರ, ಆಸ್ತಿ ಏನಿದೆ, ದೇವರೇ ಇದು ನಿನ್ನದು, ದೇವರೇ ಇದು ನಿನ್ನದು, ದೇವರೇ ಇದು ನಿನ್ನದು ಅಂತ ಒಂದು ಪ್ರವರ್ತನೆ ಬಂದ್ರೆ ಆಗ ಏನಾಗತ್ತೆ? ಸುನಿರ್ಮಲತೆ ಉಂಟಾಗತ್ತೆ. ಅದನ್ನ ಈ ಮಂತ್ರ ಹೇಳ್ತಾ ಇದೆ. ಮತ್ತೆ ಮಾಂ ಮದೀಯಂ ಅಂತ ಹೇಳಿದ್ರಲ್ಲ, ಆ ನಾನು ನನ್ನದು ಅನ್ನೋ ಭಾವನೂ ನೀನೆಪ್ಪ, ಅದು ಆ ರೀತಿ ಬಂದಾಗ ಏನಾಗುತ್ತೆ? ಸುನಿರ್ಮಲತಾ. ಆದ್ರಿಂದ ಪರಮಾತ್ಮ ಅವನು ಕರುಣೆ ತೋರಿದಾಗ, ಹಿಂದೆನೂ ತೇನ ಜುಷ್ಟ ಅಂತ ಮಂತ್ರ ನೋಡಿದ್ವಿ. ನಾವು ಪ್ರಯತ್ನ ಮಾಡ್ಬೇಕಾಗಿರೋದೇನು? ನಾನು ಅನ್ನೋದೇನಿದೆ ಅದೆಲ್ಲ ನಿನ್ನದು. ಈ ವಿಶ್ವಾತ್ಮಕವಾಗಿ ಮುಖಗಳು, ತಲೆಗಳು, ಆಕೃತಿಗಳು ಏನೇನಿದೆ ಅದು ನಿನ್ನದು, ಅದು ನೀನು. ಇದು ನಮ್ಮ ಕಡೆಯಿಂದ ಆದ್ರೆ ನಮ್ಮೊಳಗೆ ಆ ನಿರ್ಮಲತೆಯನ್ನ ಉಂಟು ಮಾಡುವ ಇದು ಯಾರ್ದು? ಪರಮಾತ್ಮನದು. ಹಾಗಾಗಿ ಅವನು ಪ್ರವರ್ತಕ. ಈ ಒಂದು ಜೀವಗಳಲ್ಲಿ ಪ್ರವರ್ತನೆಯನ್ನ ಉಂಟು ಮಾಡ್ತಾನೆ. ಮಹಾನ್
ಪ್ರಭು ವೈ ಪುರುಷಃ ಮತ್ತೆ ಸತ್ವಸ್ಯ ಏಷ ಪ್ರವರ್ತಕಃ ಸುನಿರ್ಮಲಾಂ ಇಮಾಂ ಪ್ರಾಪ್ತಿಂ ಅಥವಾ ಸತ್ವಸ್ಯ ಪ್ರವರ್ತಕಃ ಅಂತಾನು ಇಟ್ಕೊಳ್ಬಹುದು, ಪ್ರಾಪ್ತಿ ಪ್ರವರ್ತಕನು ಇಟ್ಕೊಳ್ಬಹುದು. ಹಾಗೆ ಇರುವಂತ ಇವನು ಈಶಾನಃ ಜ್ಯೋತಿ ಅವ್ಯಯಃ, ಇವನೇ ಸರ್ವಪ್ರಭು, ಇವನೇ ಜ್ಯೋತಿ, ಇವನೇ ಅವ್ಯಯ ಅಥವಾ ಇವನೇ ಅವ್ಯಯವಾದ ಜ್ಯೋತಿ. ಹೀಗೆ ಇರುವ ಆ ಪರತತ್ವವನ್ನ ನಾವು ಆಶ್ರಯಿಸಬೇಕು, ಪರತತ್ವವನ್ನ ನಾವು ತಿಳಿದುಕೊಳ್ಳಲು ಪ್ರಯತ್ನವನ್ನ ಮಾಡಬೇಕು ಅಂತ ಈ ಮಂತ್ರ ಹೇಳ್ತಾ ಇದೆ. ಮೇಡಮ್, ಇಲ್ಲಿ ಸತ್ವಸ್ಯ ಅನ್ನೋದಕ್ಕೆ ಅಂತಃಕರಣ ಅಂತ ಹೇಳ್ಬಿಟ್ಟಿರಲ್ಲ, ಅರ್ಥನ? ಸತ್ವ ಹೌದು, ಬುದ್ಧಿ ಅಂತ ಇದೆ. ಸತ್ವಸ್ಯ ಅನ್ನೋದಕ್ಕೆ ಅಂತಃಕರಣ ಪ್ರವರ್ತಕ ಅಂತ ಹಾಕಿದ್ದಾರೆ. ಅಂದ್ರೆ ಸತ್ವ ಅನ್ನೋದಕ್ಕೆ ಮನ ಬುದ್ಧಿಗಳನ್ನು ಸೇರಿಸಿ ಹೇಳ್ತಾರೆ, ಹೃದಯವನ್ನ ಸೇರಿಸಿ ಹೇಳ್ತಾರೆ. ಅಂದ್ರೆ ಬುದ್ಧಿ ಮನ ಪ್ರಾಣಗಳಲ್ಲಿ ತಾನೇ ಈ ಮಲ ಅನ್ನೋದರ ಪ್ರವೃತ್ತಿಗೆ ಕಾರಣ ಇರೋದು. ಆದ್ರಿಂದ ಬುದ್ಧಿ ಮನ ಪ್ರಾಣಗಳಲ್ಲಿ ಈ ಮಲ ಪ್ರವರ್ತನೆ ಏನಿದೆ ಅಂದ್ರೆ ಕಾಮಕ್ರೋಧಾದಿಗಳ ಪ್ರವರ್ತನೆ ಅದು ಇಲ್ಲದಂತೆ ಮಾಡೋದು ಅನ್ನುವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಆಚಾರ್ಯರುಗಳ ಎಲ್ಲರದು ಒಂದೇ ಅಭಿಪ್ರಾಯ ಇದೆ ಸರ್. ಅಲ್ಲ, ಈ ಪದ ಉಪಯೋಗಿಸ್ತಾರೆ, ಅಂತಃಕರಣ ಸತ್ವಸ್ಯ ಅಂತ ಉಪಯೋಗಿಸ್ತಾರೆ, ಎಲ್ಲೂ ಕೇಳಿಲ್ಲ ಅದಕ್ಕೆ. ಅದೇ ಅಂತಃಕರಣವನ್ನ ಸತ್ವ ರೂಪಕ್ಕೆ ಮಾಡೋದು ಅಂತ. ಮನೋಬುದ್ಧಿ ಚಿತ್ತ ಅಹಂಕಾರವನ್ನು ಪವಿತ್ರವಾಗಿ ಮಾಡುವವನು ಅಂತ ಪ್ರವರ್ತಕ ಹಾಗೆ. ಅದೇ ಅಲ್ಲಿ ಮಲ ಇಲ್ಲದೆ ಇರುವಂತೆ ಮಾಡು ಅನ್ನೋದೇ ಅರ್ಥನೇ ಸರ್. ಈ ನಮ್ಮ ಎಲ್ಲ ತಪ್ಪುಗಳು ಅಂತಃಕರಣವೇ ಕಾರಣ ತಾನೆ. ಅದೇ ಮೇನ್ ರೀಸನ್. ಅದೇ ಅದಕ್ಕೋಸ್ಕರನೇ ಅದನ್ನ ಸುನಿರ್ಮಲಾಂ ಇಮಾಂ ಸತ್ವಸ್ಯ ಇಮಾಂ ಅಂತ ಹೇಳೋದ್ರಲ್ಲೇನೆ ಈ ಮನಸ್ಸು ಬುದ್ಧಿ ಎಲ್ಲವನ್ನ ಸೇರಿಸಿ ಇದ್ ಮಾಡಿ ಸತ್ವದಲ್ಲಿ ಒಟ್ಟು ಅಂತಃಕರಣ ಸರ್ ಅದು. ಹೌದು. ಮುಂದಿನ ಮಂತ್ರಕ್ಕೆ ಹೋಗ್ಲಿ ಸರ್? ಇನ್ನೂ ಒಂದು 10 ನಿಮಿಷ ಇದೆ, ಪರವಾಗಿಲ್ವಾ? ಆರಂಭ ಮಾಡಿ. ಆಯ್ತು. ಅಲ್ಲ, ಪ್ರಶ್ನೆ ಇದ್ರೆ ನಿಲ್ಲಿಸ್ತೀನಿ, ಇಲ್ಲ ಅಂದ್ರೆ ಸುಮ್ನೆ ಇದು ಸಂಗ್ರಹವಾಗಿ ನೋಡ್ಕೊಳ್ಬಹುದಲ್ಲ. ಈ ಪುರುಷ ಹೇಗಿರ್ತಾನೆ? ಅಂಗುಷ್ಠ ಮಾತ್ರ ಪುರುಷಃ ಅಂತರಾತ್ಮ ಸದಾ ಜನಾನಾಂ ಹೃದಯೇ ಸನ್ನಿವಿಷ್ಟಃ ಹೃದಾ ಮನೀಷಾ ಮನಸಾ ಅಭಿಕ್ಲೃಪ್ತಃ ಯ ಏತತ್ ವಿದುಃ ಅಮೃತಾಸ್ತೆ ಭವಂತಿ. ಇದು 13ನೆಯ ಮಂತ್ರ. ಈಗ ಯಾರನ್ನ ಅಂದ್ರೆ ಈಗ ಪ್ರವರ್ತನೆಗೆ ಒಳಗು ಮಾಡ್ತಾನೆ ಯಾವ ಸತ್ವವನ್ನ ಇತ್ಯಾದಿಯನ್ನ ನಾವು ನೋಡಿದ್ವೋ, ಆ ಸತ್ವ ಪ್ರವರ್ತಕನಾಗಿ ಸತ್ವವನ್ನ ಪ್ರವರ್ತನೆ ಮಾಡ್ತಾನೆ. ಅಂದ್ರೆ ಆ ಸತ್ವವನ್ನ ಪ್ರವರ್ತನೆ ಮಾಡುವಾಗ ಆ ಸತ್ವದ ಪ್ರವರ್ತಕನಾಗಿ ಇರುವವನು ಯಾರೋ ಇದ್ದಾನಲ್ಲ, ಅವನ ಸ್ವರೂಪ ಹೇಗಿದೆ ಅಂದ್ರೆ ಅವನು ಅಂಗುಷ್ಠ ಮಾತ್ರನಾಗಿದ್ದಾನೆ. ಅಂದ್ರೆ ಹೆಬ್ಬೆರಳಿನಲ್ಲೂ ಕೂಡ ಈ ಮೇಲೆ ಉಬ್ಬಿದ ಭಾಗ ಇದೆಯಲ್ಲ, ಅಷ್ಟನ್ನ ಸಾಮಾನ್ಯವಾಗಿ ಎಲ್ಲ ಕಡೆಯಲ್ಲಿ ಜೀವದ ಒಂದು ಗಾತ್ರ ಅಂತ ವಿವರಿಸ್ತಾರೆ ಎಲ್ಲ ಇದರಲ್ಲಿ. ನಾವು ಮಹಾಭಾರತದಲ್ಲಿ ಈ ಇವನು ಸತ್ಯವಾನನ ಶರೀರವನ್ನ ತಗೊಂಡು ಹೋಗುವಾಗ ಅದನ್ನ ವಿವರಿಸೋದನ್ನ ನೋಡ್ತೇವೆ. ಯಮ ಬಂದು ಸತ್ಯವಾನನ ಶರೀರನ ತಗೊಂಡಾಗ ಅಥ ಸತ್ಯವತಃ ಕಾಯಾತ್, ಸತ್ಯವತನ ಶರೀರದಿಂದ ಪಾಶಬದ್ಧಂ ವಶಂಗತಂ ಅಂಗುಷ್ಠ ಮಾತ್ರಂ ಪುರುಷಂ ನಿಶ್ಚಕರ್ಷ ಯಮೋ ಬಲಾತ್, ಯಮ ಬಲಾತ್ಕಾರದಿಂದ ಅದನ್ನ ಎಳ್ಕೊಂಡು ಹೋದ. ಅಲ್ಲಿ ಕೂಡ ಅದು ಅಂಗುಷ್ಠ ಮಾತ್ರ ಅನ್ನುವ ಅರ್ಥದಲ್ಲಿ ಹೇಳ್ತಾರೆ. ಒಟ್ಟು ಈಗ ಶರೀರದಲ್ಲಿ ಆ ಪುರುಷ ಎನ್ನುವುದು ಚೈತನ್ಯ ಎಂಬುದು ಹೇಗಿದೆಯಪ್ಪ ಅಂದ್ರೆ ಅಂಗುಷ್ಠ ಮಾತ್ರ ಆಗಿದೆ. ಅಂಗುಷ್ಠ ಮಾತ್ರ ಪುರುಷಃ, ಅದು ಅಂತರಾತ್ಮ. ಈಗ ನಾವು ಯಾವುದನ್ನೆಲ್ಲ ಆತ್ಮ ಅಂತ ನೋಡಿದ್ದೇವೆ ತೈತ್ತಿರಿಯ ಮೊದಲಾದ ಮಂತ್ರಗಳಲ್ಲಿ, ಅನ್ನಮಯಂ ಆತ್ಮಾನಂ, ಪ್ರಾಣಮಯಂ ಆತ್ಮಾನಂ, ಮನೋಮಯಂ ಆತ್ಮಾನಂ ಅಂತ ಆತ್ಮ ಆತ್ಮ ಆತ್ಮವಾಗಿ ಏನನ್ನ ಭಾವಿಸಿದ್ದೇವೆ ಆ ಎಲ್ಲಕ್ಕೆ ಅಂತಹ 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 ಅಂತಹ
ಹಾಗೆ ಅಂತರಾತ್ಮ ಅದು ಎಲ್ಲಿದೆ? ಜನಾನಾಂ ಹೃದಯೇ ಸನ್ನಿವಿಷ್ಟ, ಜನರ ಹೃದಯದ ಒಳಗೆ ಅದು ಇದೆ. ಜನಾನಾಂ ಹೃದಯೇ ಸನ್ನಿವಿಷ್ಟ, ಯಾವಾಗ? ಸದಾ ಸನ್ನಿವಿಷ್ಟ, ಯಾವಾಗ್ಲೂ ಹೃದಯದ ಒಳಗೆ ಅದು ಇರುತ್ತೆ. ಆದ್ದರಿಂದ ಪುರುಷನಾದವನು, ವ್ಯಕ್ತಿ ಅಂದ್ರೆ ಮನುಷ್ಯನಾದವನು ಆ ಪರಾತ್ಪರ ವಸ್ತುವನ್ನ ತಿಳ್ಕೋಬೇಕು ಅಂದ್ರೆ ಹೃದಯವನ್ನೇ ಮೊದಲಿಗೆ ಸಾಧನದ ಕ್ಷೇತ್ರವನ್ನಾಗಿ, ಹೃದಯದ ಅಂದ್ರೆ ಅಲ್ಲೇ ಹೃದಯದ ಒಳಗಡೆನೆ ಅನ್ವೇಷಣೆಯನ್ನ ಮೊದಲಿಗೆ ಆರಂಭ ಮಾಡಬೇಕು. ಹಾಗೆ ಮನೀಷಾ ಮನಸ ಅಭಿಕ್ಲೃಪ್ತ, ಆ ಹೃದಯದ ಮನಸ್ಸಿನಿಂದ, ಹೃದಯದ ಒಳಗಡೆ ಮನಸ್ಸಿನಿಂದ ಯಾರು ಅಭಿಕ್ಲೃಪ್ತ ರಕ್ಷಿತನಾಗಿದ್ದಾನೋ, ಅಂದ್ರೆ ಮನಸ್ಸಿನ ಕವಚದ ಒಳಗಡೆ ಕೂತಿದ್ದಾನೆ, ಆದ್ರಿಂದನೇ ನಮಗೆ ಅವನು ಅಂಗುಷ್ಟ ಮಾತ್ರದ ಅವನು ಕಾಣ್ತಿಲ್ಲ. ಯಾಕೆಂದ್ರೆ ಮನಸ್ಸು ಬೇಕಾದ ಕವಚಗಳನ್ನ ತೊಡಸಿ 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 ಆ ಒಳಗಡೆ ಇರೋನನ್ನ ಮರೆ ಮಾಡ್ತಾ ಇದೆ. ಹಾಗಾಗಿ ಮನೀಷಾ ಮನಸ ಅಭಿಕ್ಲೃಪ್ತ ಹಾಗಿರೋದ್ರಿಂದ ಅವನನ್ನ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ. ಈ ಹಿಂದೆ ಮನೆಗಳಲ್ಲಿ ದಸರಾನಲ್ಲಿ ಪಟ್ಟದ ಬೊಂಬೆ ಅಥವಾ ಒಂದು ಸೆಲ್ಯುಲಾಯ್ಡ್ ಬೊಂಬೆ ಇರ್ತಿತ್ತು. ಅದಕ್ಕೆ ದಿನಕ್ಕೊಂಥರ ಅಲಂಕಾರ ಮಾಡಿ ಆ ಬೊಂಬೆನ ಕೂಡಿಸೋದು. ಹಾಗೆ ಈ ಮನಸ್ಸು ಒಳಗಡೆ ಇರುವ ಇವನಿದಾನಲ್ಲ, ಅವನ ಅಭಿಕ್ಲೃಪ್ತ, ಅವನಿಗೆ ತನ್ನ ಒಂದು ಕವಚ ಹಾಕ್ಬಿಟ್ಟು ಬೇರೆ 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 ರೂಪಗಳನ್ನ, ಭಾವನೆಗಳನ್ನ, ಚಿಂತನೆ, ತನ್ನ ಎಲ್ಲ ಇದನ್ನು ಅಲ್ಲಿ ಹಾಕ್ತಾ ಇರೋದ್ರಿಂದ ಒಳಗಡೆ ಅವನು ಅಡಗಿದಾನಲ್ಲ, ಅವನನ್ನು ತಿಳ್ಕೊಳ್ಳಕ್ ಅವಕಾಶವೇ ಆಗದಂತಾಗಿದೆ. ಆದ್ರಿಂದ ಏತತ್ ವಿದುಹು, ಯಾರು ಇದನ್ನು ತಿಳ್ಕೊತಾರೋ ತೇ ಅಮೃತಾಹ ಭವಂತಿ, ಅವರು ಅಮೃತರಾಗ್ತಾರೆ. ಅದರಿಂದ ಈಗ ಮೇಲೆ ಹೇಳಿದಂಥ ಮಂತ್ರಗಳ ಸಹಾಯದಿಂದ, ಹಾಗೆ ಪರಮಾತ್ಮ ಯಾರು ಪ್ರವರ್ತಕನಾಗಿದ್ದಾನೆ, ಪರಬ್ರಹ್ಮ ಸ್ವರೂಪಿಯಾದವನು ಯಾರು ಪ್ರವರ್ತಕನಾಗಿದ್ದಾನೆ, ಅವನ ಒಂದು ಸಹಾಯದಿಂದ ಹೃದಯದ ಒಳಗಡೆ ಸದಾ ಕಾಲದಲ್ಲಿ ಎಲ್ಲಾ ಜನರ ಹೃದಯದ ಒಳಗೆ ಇರುವಂತ ಆ ಅಂಗುಷ್ಠ ಮಾತ್ರನಾದಂತ ಪುರುಷ, ಅವನು ಎಲ್ಲಕ್ಕಿಂತ ಅಂದ್ರೆ ಅನ್ನಮಯ ಆತ್ಮಕ್ಕಿಂತ ಅಂತಹ, ಪ್ರಾಣಮಯ ಆತ್ಮಕ್ಕಿಂತ ಅಂತಹ, ಹಾಗೆ ಅಂತರಾತ್ಮನಾಗಿ ಯಾರು ವಿಭ್ರಾಜಮಾನನಾಗಿದ್ದಾನೆ, ಬೆಳಗುತ್ತಾ ಇದ್ದಾನೆ, ಅವನನ್ನ ಹೃದಯದ ಒಳಗಡೆ ಮನಸ್ಸು ಅದು ರಕ್ಷಿಸಿ ಇಟ್ಟಿದೆ. ಅವನನ್ನ ಮನೀಷ, ಮನಸ್ಸಿನ ಮೇಲೆ ಪ್ರಭುತ್ವವನ್ನ ಸಾಧಿಸಿ ನಾವು ತಿಳ್ಕೊಂಡ್ರೆ, ಯಾರು ತಿಳ್ಕೊತಾರೋ, ಮನಸ್ಸನ್ನ ಮೊದಲು ನಿಯಮನ ಮಾಡಿ ಮನಸ್ಸಿನ ಮೇಲೆ ಪ್ರಭುತ್ವವನ್ನ ಸಾಧಿಸಿ ಮನೀಷಿ ಆಗಿ ಅವನು ಯಾರು ಅದನ್ನ ಒಳಗಡೆ ಮನಸ್ಸಿನ ಕವಚಗಳನ್ನ ಭೇದಿಸಿ ಒಳಗೆ ಸಾಗಿ ತಿಳ್ಕೊತಾನೋ, ಆಗ ಅವನು ಅಮೃತನಾಗುತ್ತಾನೆ. ಏತದ್ವಿದುಹು ತೇ ಅಮೃತ ಭವಂತಿ ಅಂತ ಈ ಮಂತ್ರ ಹೇಳ್ತಾ ಇದೆ. ಅಂಗುಷ್ಠ ಮಾತ್ರ ಪುರುಷ ಅಂತರಾತ್ಮ, ಪ್ರತಿಯೊಂದು ಶರೀರದ ಒಳಗೆ ಸದಾ ಜನಾನಾಂ ಹೃದಯೇ ಸನ್ನಿವಿಷ್ಟ. ಇಲ್ಲಿ ಈ ವಿಷಯ ಬಂದಾಗ ಅಂಗುಷ್ಠ ಮಾತ್ರ ಅನ್ನುವ ವಿಷಯಕ್ಕೆ ನಮಗೆ ಬ್ರಹ್ಮಸೂತ್ರ ಇತ್ಯಾದಿಗಳು ಹೇಳುತ್ತೆ, ಮನುಷ್ಯನ ಒಂದು ಹೃದಯದಲ್ಲಿ ಮಾತ್ರ ಅಂಗುಷ್ಠ ಮಾತ್ರನಾಗಿ ಇತ್ಯಾದಿಯಾಗಿ ಅದಕ್ಕೆ ಬೇಕಾದ ಆಧಾರಗಳನ್ನು ಕೂಡ ಬ್ರಹ್ಮಸೂತ್ರದಲ್ಲಿ ಆಚಾರ್ಯರುಗಳು ಮೂವರು ಕೂಡ ಪ್ರತಿಪಾದನೆ ಮಾಡಿ ತೋರಿಸಿದ್ದಾರೆ. ಎಷ್ಟೊಂದು ವೇದ ವಾಕ್ಯಗಳನ್ನ, ಉಪನಿಷದ್ ವಾಕ್ಯಗಳನ್ನ ಎಲ್ಲ ಹೇಳಿ ಅಂಗುಷ್ಠ ಮಾತ್ರನಾಗಿ ಮಾನವ ಶರೀರದಲ್ಲಿ ಪುರುಷನು ಇರ್ತಾನೆ ಎಂಬುದಾಗಿ. ಯಾಕಪ್ಪ ಅಂದ್ರೆ ಮನುಷ್ಯ ಮಾತ್ರನಿಗೆ ಮಾತ್ರ ಆ ತತ್ವವನ್ನ ತಿಳಿದುಕೊಳ್ಳುವ ಸಾಮರ್ಥ್ಯ, ಸಾಧಕತೆಯ ಅನುಕೂಲ, ಅದಕ್ಕೆ ಬೇಕಾದಂಥ ಸಾಧನಗಳು ಎಲ್ಲ ಮನುಷ್ಯನಲ್ಲಿ ಮಾತ್ರ ಲಭ್ಯ ಇದೆ ಅನ್ನುವುದನ್ನು ಕೂಡ ಆಚಾರ್ಯರುಗಳು ಹೇಳ್ತಾರೆ. ಆದ್ರಿಂದಲೇ ಮನುಷ್ಯ ಜನ್ಮ ಎಂಬುದು ಸುಲಭವಾಗಿ ದೊರೆತದಲ್ಲ, ಮತ್ತೆ ಮುಂದೆ ದೊರೆಯುತ್ತೆ ಅಂತ ಗ್ಯಾರಂಟಿ ಇಲ್ಲ. ಆದ್ರಿಂದ ಇಹಚೇದ ವೇದೀತ್, ಈಗ್ಲೇ ನೀನು ತಿಳ್ಕೊಂಡ್ಬಿಡ್ಬೇಕಪ್ಪ. ಆದ್ರಿಂದ ಆ ಮನುಷ್ಯನಿಗೆ ಮಾತ್ರ ಈ ಒಂದು ಮನೀಷಿತ್ವವನ್ನ ಹೊಂದಿ ಮನಸ್ಸಿನ ಒಳಗಡೆ ಆ ಮನಸ್ಸು ತಾನು ಏನೇನು ಆಟಗಳನ್ನ ಆಡ್ತಾ, ಏನೇನು ಪರದೆಗಳನ್ನ ಹಾಕ್ತಾ ಇದೆ, ಅವುಗಳನ್ನ ಭೇದಿಸಿ ಒಳಗೆ ಸಾಗುವ ಒಂದು ಚೈತನ್ಯ ಅದಕ್ಕೆ ಮಾತ್ರ ಇರುವುದರಿಂದ,
ಆ ಚೈತನ್ಯಕ್ಕೆ ಬೇಕಾದ ಕರ್ಮ ಮಾಡುವ ಸಾಧನೆಯೂ ಕೂಡ, ಆ ಸಾಧನ ಕ್ಷೇತ್ರವೂ ಕೂಡ ಮನುಷ್ಯ ಶರೀರಕ್ಕೆ ಮಾತ್ರ ಇರುವುದರಿಂದ ಅವನಿಗೆ ಈ ರೀತಿ ಎಂಬುದಾಗಿ ಬ್ರಹ್ಮಸೂತ್ರದ ಒಂದು ಇದರೊಳಗೆ ಹೇಳ್ತಾರೆ. ಸೂತ್ರ 1, 3, 24 ಮತ್ತು 25. ಬ್ರಹ್ಮಸೂತ್ರ 1, 3, 24, 25ರಲ್ಲಿ ಆಚಾರ್ಯರುಗಳು ವಿಸ್ತಾರವಾಗಿ ಅದನ್ನ ವಿವರಿಸಿ ಹೇಳ್ತಾರೆ. ಯಾಕೆ ಮನುಷ್ಯನ ಒಂದು ಇದರಲ್ಲಿ ಮಾತ್ರ ಅವನು ಅಂಗುಷ್ಟ ಮಾತ್ರನಾಗಿದ್ದು, ಅದು ಮನುಷ್ಯನಿಗೆ ಮಾತ್ರ ಯಾಕೆ ಕರ್ಮ ಕ್ಷೇತ್ರವಾಗಿದ್ದು, ಅವನು ಹೇಗೆ ಒಳಗಡೆ ಸಾಗಿ ಅದರ ಮೇಲೆ ಮನೀಷಿತ್ವವನ್ನ ಸಾಧಿಸಿಕೊಂಡು ಅಮೃತನಾಗಬಹುದು ಅನ್ನುವುದನ್ನ ಆ 2 ಸೂತ್ರಗಳು ನಮಗೆ ವಿಸ್ತಾರವಾಗಿ ವಿವರಿಸಿ ಹೇಳುತ್ತೆ. ಇದರ ಮುಂದಿನ ಅಂದ್ರೆ ಇದನ್ನ ಮುಂದಕ್ಕೆ ನಾವು ನಾಳೆಯ ದಿವಸ ನೋಡ್ಕೊಳ್ಬಹುದು, ಈ ಮಂತ್ರದ ಮುಂದಿನ ವಿವರಣಾ ಭಾಗವನ್ನು. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.